ಬಂಗಾರು ಏ ಬಂಗಾರಿ ಕರ್ದಿಯಾ ಬಾ ಇಲ್ಲಿ ಇದು ಏನ್ ಹೇಳು ಹೋಗು ಬರೀ 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 ಊಟ ಕೊಡ್ರಯ್ಯ ಹೋಗ ಕಡೆ ಬಾರುವ ಬಾ ಪುಟ್ಟ ಬಾ 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 ತಾತನ ಮುತ್ಕೊಡು ಹೋಗವ ಹೋಗ್ಬಿಟ್ಟ ಬರ್ಕೊ ಹೋಗು ಬಂಗಾರಿ ಚಿತ್ರ ಚಿತ್ರಮಲ್ಲಿ ಚಂದ್ರಣ್ಣ ಮಗುಗೇನು ಆಗೋದಿಲ್ಲ, ಸಮಾಧಾನವಾಗಿರಿ. ಡಾಕ್ಟ್ರೆ ನನ್ ಮಗ ಹೆಂಗದೆ ನೋಡಿ ಯಜಮಾನ್ರೆ, ನಿಮ್ ಮಗುಗೆ ಬ್ರೈನ್ ಟ್ಯೂಮರ್ ಇದೆ. ಅರ್ಜೆಂಟ್ ಆಗಿ ಆಪರೇಷನ್ ಮಾಡ್ಲೇಬೇಕು. 10 ಲಕ್ಷ ದುಡ್ಡು ಅರೇಂಜ್ ಮಾಡಿ, ಇಲ್ಲ ಅಂದ್ರೆ ಮಗುಗ್ ತೊಂದರೆ ಆಗುತ್ತೆ. ಏನ್ ಹೇಳಿ ಬುದ್ಧಿ? ನೋಡಿ ಚಂದ್ರಣ್ಣ, ನಿಮ್ ಜಾಗದಲ್ಲಿ ನಮ್ ಕಂಪ್ನಿ ಟವರ್ ಪ್ಲಾನ್ ಬರ್ತಾ ಇದೆ. ನಿಮ್ ಜಾಗನ ನಮ್ ಕಂಪ್ನಿ ಬಿಟ್ಕೊಟ್ರೆ ನಮ್ ಕಂಪ್ನಿ ನಿಮ್ಗೆ 10 ಲಕ್ಷ ಕೊಡುತ್ತೆ. ಇಲ್ಲ ಬುದ್ಧಿ, ನಾನ್ ಮಾರಕ್ಕಿಲ್ಲ. ನನಗಂತೂ ಇರೋದಿದೊಂದೇ ಆಸ್ತಿ. ಈ ಮನೆಯಾಗಿ ಮಗಿನಿಟ್ಕೊಂಡು ನಾನ್ ಸ್ವರ್ಗನೇ ಕಾಣ್ತಾ ಇವ್ನಿ ಅಂತಂದ್ರಾಗೆ ಈ ಮನೆ ಮಾಡ್ತೀನ. ಮಾರಕ್ಕಿಲ್ಲ ಬುದ್ಧಿ, ಮಾರಕ್ಕಿಲ್ಲ. ಚಂದ್ರಣ್ಣ ಈಗ ಏನ್ ಮಾಡ್ತೀಯ? ಬರ್ತೀವಿ ಚಂದ್ರಣ್ಣ. ನೀನು ನಿಮ್ಮ ವರದಕ್ಷಿಣೆ ದುಡ್ಡು ಕೊಡ್ತೀನಿ ಅಂತೇಳಿ ಕೊಡ್ದನ್ನ ನಾಟಕಗಳಾಡ್ತಿದ್ದೀರಾ. ಐತೆ ಕಣ ನಿಂಗೆ ಇವತ್ತು. ಬಾಬಾ ಏನೋ ತಗೊಳ್ಳಿ, ನೀವು ಕೇಳಿ 10 ಲಕ್ಷ ದುಡ್ಡು. 10 ಲಕ್ಷ? ಸರ್ ಎಲ್ಲ ಕರೆಕ್ಟ್ ಆಗಿದೆ ತೊಗೊಳ್ಳಿ ಸರ್.
ಕಾರ್ ಕಂಡೀಷನ್ ಚೆನ್ನಾಗಿದೆ, ಯಾಕೆ ಸಡನ್ ಆಗಿ ಮಾಡ್ತಾ ಇದ್ದೀರಾ? ಸರ್ ನನ್ನ ಮಗನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್. 10 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಯಾರು ಸರ್ ಅವರು? ಯಾರೋ ಗೊತ್ತಿಲ್ಲ ಸರ್. ನನಗೊಬ್ಬನೇ ಮಗ, ಪ್ರೀತಿಯಿಂದ ಸಾಕಿದೀನಿ ಸರ್. ಸೇಟು ಮಗನ ಕಿಡ್ನಾಪ್ ಮಾಡಕ್ ಹೋಗಿ ಮಿಸ್ ಆಗಿ ನನ್ನ ಮಗನ ಮಾಡಿದ್ದಾರೆ. ಬೆಟ್ಟ ಹತ್ರ ಬಾ ಅಂತ ಧಮಕಿ ಹಾಕ್ತಿದ್ದಾರೆ ಸರ್. ಹೌದಾ, ತಗೊಳ್ಳಿ ಸರ್. ಮಗನೇ, ನೀನೇನಾದ್ರೂ ಹೊಡೆದ್ರೇನಪ್ಪ? ಏನು ಆಗಿಲ್ಲ ತಾನೆ? ಹತ್ತು ಬೇಗ ಹತ್ತು. ಹಲೋ, ಏನಾಯ್ತು ರಾಧಾ? ಹಾ, ನಾನು ಈಗಲೇ ಬರ್ತಾ ಇದ್ದೀನಿ ರಾಧಾ. ನನ್ನ ಹೆಸರು ದರ್ಶನ್ ಅಂತ. ನಾನೀಗ ಸಾಯೋದಕ್ಕೆ ಹೋಗ್ತಾ ಇದ್ದೀನಿ. ಕಾರಣ ಏನಂದರೆ, ರ್ಯಾಂಕ್ ಬರೋದಕ್ಕೆ ಪರ್ಸೆಂಟೇಜ್ ಎಷ್ಟು ಮುಖ್ಯನೋ ಹೈಯರ್ ಎಜುಕೇಷನ್ಗೆ ಕೂಡ ಪೈಸಾ ಅಷ್ಟೇ ಮುಖ್ಯ. 10 ಲಕ್ಷ ತಗೊಂಡ್ ಬಾ, ಇಂಜಿನಿಯರಿಂಗ್ ಸೀಟ್ ಕೊಡ್ತೀವಿ. ಓಕೆ? ನನ್ನಲ್ಲಿರೋ ಸರಸ್ವತಿನ ಸಾಯಿಸೋದಕ್ಕಿಂತ ನಾನು ಸಾಯೋದೇ ಕರೆಕ್ಟ್ ಅನಿಸುತ್ತೆ. ನನ್ನ ಕ್ಷಮಿಸ್ಬಿಡಮ್ಮ. ಏನಾಯ್ತು ಅಣ್ಣ ಅಣ್ಣ, ಅಮ್ಮ ತೀರೋಗಿದಾರಣ್ಣ. ಮನೆ ಬಿಟ್ಟವನ್ಗೆ ಮಸಣ ಚಿಂತೆ ಯಾಕೋ? ಬಂದಿರೋದು ಪದ್ಮನಾಭಣ್ಣನ ಕೆಲ್ಸಕ್ಕೆ. ಅಣ್ಣನ ಕೆಲ್ಸ ಮುಗಿಸಿಲ್ಲ ಅಂದ್ರೆ ಅಣ್ಣ ನಮ್ಮನ್ ಮುಗಿಸ್ಬಿಡ್ತಾರೆ, ಗೊತ್ತು ತಾನೆ? ಅಣ್ಣ ಸ್ವಲ್ಪ ಬೇಗ ನಡಿ ಅಣ್ಣ. ಸರಿ ಆಯ್ತು. ಸತ್ತೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ ಕಣೋ. Your seat is confirmed. ಥ್ಯಾಂಕ್ ಯು ಸರ್. ಹೇಳ್ಮದು, ಹೋಗಿದ್ ಕೆಲಸ ಏನಾಯ್ತು? ಒಂದ್ ಕೆಲಸ ಮುಗೀತು ಬಾಸ್. ಈಗ ಮೆಮೊರಿ ಕಾರ್ಡ್ ನಮ್ಮ ಕೈಲಿದೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಅದ್ ನನ್ನ ಕೈಗೆ ಸೇರೋವರೆಗೂ ನನಗೆ ನೆಮ್ಮದಿ ಇಲ್ಲ. ಆ ಮೆಮೊರಿ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೂ ಗೊತ್ತಿದೆ. ಹುಷಾರಾಗಿ ತಗೊಂಡ್ ಬಂದೆ. ಓಕೆ ಬಾಸ್. ನೀವು ಹುಚ್ಚ ನನ್ ಮಗ, ಓಡ್ಸೋ ತಗವನ್ನ, ಓಡ್ಸವನ್ನ ಸೈಡ್ಗೆ. ಲಾಕೆಟ್ ಕಿತ್ಕೊಂಡು ಹೋಗ್ತಾನೆ. ಓಡ ಓಡ, ಅವನು ಹಿಡಿಯ. ಹುಚ್ಚ ನಿಂತ್ಕೊಳ್ಳೋ. ಬಿಡಬೇಡ, ಓಡು ಓಡೋ. ಲೇ ಹುಚ್ಚ ನಿಂತ್ಕೊಳ್ಳೋ. ಅದ್ರ ಮೆಮೊರಿ ಕಾರ್ಡ್ ಐತೆ, ಹಿಡ್ಕೊಳ್ಳೋ ಅವನ್ನ. ಏನಾರ ಮಿಸ್ ಆದ್ರೆ ನಮ್ಮನ್ನ ಬಿಡಲ್ಲ ಅವನು. ಲಾಕೆಟ್ ಮಗ. ಹಿಡಿಯೋ. ಓಡ. ಒಬ್ಬ ಹುಚ್ಚ ಮೆಮೊರಿ ಕಾರ್ಡ್ನ ಕಿತ್ಕೊಂಡು ಓಡೋಗ್ಬಿಟ್ಟ ಬಾಸ್. ಮೆಮೊರಿ ಕಾರ್ಡ್ ಮಿಸ್ ಆಯ್ತು ಅಂತ ಏನಾದ್ರೂ ಮಿಸ್ ಆಗಿ ಮನೆ ಕಡೆ ಬಂದ್ರೆ ನೀವು ಮಿಸ್ ಆಗೋಗ್ತೀರಾ.
ಕೈಯಲ್ಲಿ ಮೆಮೊರಿ ಕಾರ್ಡ್ ಇಟ್ಕೊಂಡು ನನ್ನ ಆಫೀಸ್ ಕಾಲಿಂಗ್ ಬೆಲ್ ಮೇಲೆ ನಿಮ್ ಕೈ ಇಡಬೇಕು, ಗೊತ್ತಾಯ್ತಾ? ಸರಿ ಬಾಸ್. ಏಯ್ ನಡೆಯೋ. ನಿನಗೋಸ್ಕರ ನನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಂಡೆ, ನಿನಗೋಸ್ಕರ ನನ್ನ ಮನೆ ಮಟ್ಟ ಎಲ್ಲ ಕಳ್ಕೊಂಡೆ. ನೀನ್ ಬದುಕಬಾರ್ದು, ನೀನ್ ಸಾಯ್ಬೇಕು, ಸಾಯ್ಬೇಕು, ಸಾಯಿ. ಬಿಡ. ಇಲ್ಲಿ ಆತ್ಮ ಇದೆ, ಇಲ್ಲಿ ಆತ್ಮ ಇದೆ, ಒಟ್ಟೋಗಿ. ಇಲ್ಲಾಂದ್ರೆ ಅದು ನಿಮ್ಮನ್ನ ಸಾಯಿಸ್ತದೆ. ಯಾರು ಉಳಿಯೋದಿಲ್ಲ. ಸತ್ತೋಯ್ತೀರಾ, 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 ಸತ್ತೋಯ್ತೀರಾ. ಸರ್ ತುಮಕೂರು ಬರ್ತೀರಾ? ಸರ್ ಹತ್ತೆ. ಅವ್ರೀಗ ಆಟೋ ಹತ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿ ಹೊಡೆಯೋಣ. ನನಗೆ ಯಾರು ಫೋನ್ ಮಾಡಿದ್ದು? ನಾನೇ ಸರ್. ಯಾರು ಕೊಲೆ ಮಾಡಿದ್ದು? ಗೊತ್ತಿಲ್ಲ ಸರ್, ನಾ ಇಲ್ಲೇ ಡಾಬಾದಲ್ಲಿ ಕೆಲಸ ಮಾಡೋದು. ಜೋರಾಗಿ ಶಬ್ದ ಬಂತು, ನೋಡಿದ್ರೆ ಡೆಡ್ ಬಾಡಿ ಸರ್. ಹೌದಾ? ಅದಕ್ಕೆ ನಿಮ್ಗೆ ಫಸ್ಟ್ ಕಾಲ್ ಮಾಡಿದೆ ಸರ್. ಇಲ್ಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಕಾಣಿಸ್ಕೊಂಡ್ರ? ಇಲ್ಲ ಸರ್, ಆ ಥರ ಯಾರನ್ನೂ ನೋಡಿಲ್ಲ. ರೀ ರಾಮಚಂದ್ರಪ್ಪ ಸರ್, ನನಗೆ ಆ CCTV ಫುಟೇಜ್ ಬೇಕು. ಓಕೆ ಸರ್, ವ್ಯವಸ್ಥೆ ಮಾಡಿ. ಓಕೆ ಸರ್. ಯಾರೇ ನೀವು? ನನ್ನನ್ನ ಯಾಕೆ ಕೇಳ್ಕೊಂಡು ಬಂದ್ರಿ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಹಲೋ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಯಾಕೆ ಅಂತ ಕೇಳ್ದೆ. ನಿಮ್ಮ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ. ನನ್ನ ಹತ್ರ ತುಂಬಾ ಜನಕ್ಕೆ ತುಂಬಾ ಕೆಲಸಗಳಿರುತ್ತೆ. ನಿಮ್ಗೇನಾಗಬೇಕಾಗಿದೆ? ನನ್ನ ಪ್ರಾಣಕ್ಕೆ ಜೀವ ತುಂಬೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಹೆಸರು ರಥ. ನಮ್ಮೂರು ಮಧುಗಿರಿ. ರಾಜ ಮುಮ್ಮಡಿ ಚಿಕ್ಕಪ್ಪಗೌಡ ಆಳಿದ ಊರು. ಇದೇನು ಅಂತ ನೋಡ್ತಾ ಇದ್ದೀರಾ? ರೆಡ್ ರಿಲೇಷನ್ ವೆಲ್ಫೇರ್ ಸೊಸೈಟಿ. ಅಂದ್ರೆ ಈ ಸುತ್ತಮುತ್ತ ಹಳ್ಳಿನಲ್ಲಿ ಯಾರಿಗೆ ಬ್ಲಡ್ ಬೇಕು ಅಂದ್ರೂ 10 ನಿಮಿಷದಲ್ಲಿ ಅರೇಂಜ್ ಮಾಡ್ತೀವಿ. ಇವರೇ ನಮ್ಮ ಭಟ್ರು. ಇವನ ಹೆಸರು ಜಗ್ಗ. ನಮ್ಮ ಭಟ್ರು ಮಗ. ಟೀ ಅಂಗಡಿಲಿ ಕೆಲಸ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾನೆ. ಇದೇ ನನ್ನ ಅಡ್ಡ. ಇವರೆಲ್ಲ ನನ್ನ ಸ್ನೇಹಿತರು. ಚಪ್ಲಿ ಶಂಕರ. ಏನಕ್ಕೆ ಅಂತೀರಾ? ನೀವೇ ನೋಡಿ. ಎರಡು ಚಪ್ಲಿಯನ್ನು ಕೈಯಲ್ಲಿ ಹಾಕೊಂಡು ಹೋಗ್ತಾ ಇದ್ರೆ. ಏನೇ ಶಂಕರ, ಚೆನ್ನಾಗಿದ್ದೇನೆಯಾ? ಚೆನ್ನಾಗಿದ್ದೀನಿ ಯಜಮಾನ್ರೆ. ನಿಮ್ ಚಪ್ಲಿ ಚೆನ್ನಾಗಿದಾವ? ಆಹಾ, ಈಗಿನ ಕಾಲದಲ್ಲಿ ಮನುಷ್ಯನ್ನೇ ವಿಚಾರಿಸ್ಕೊಳ್ಳೋರಿಲ್ಲ. ಅಂಥದ್ರಲ್ಲಿ ನೀನು ಚಪ್ಪಲಿ ಬಗ್ಗೆ ಕೇಳ್ತೀಯ ಅಂದ್ರೆ
ಗ್ರೇಟ್ ಕಣಯ್ಯ. ಅಂದಾಗೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೇನಪ್ಪ? ಚೆನ್ನಾಗಿದೆ ಯಜಮಾನ್ರೆ. ನಿಮ್ಮನೇಲಿ ಚಪ್ಲಿಲೆಲ್ಲ ಚೆನ್ನಾಗಿದಾವ? ಚೆನ್ನಾಗಿದ್ದಾವೆ. ಅಂದಾಗೆ ನಿನ್ನ ಬಾಯಿಂದ ಒಂದು ಹನಿ ಮುತ್ತು ಕೇಳಬೇಕು ಅನಿಸ್ತಾ ಇದೆ ಕಣಯ್ಯ. ನನ್ ಬಾಯಿಂದ ಅನಿಮುತ್ತ? ತಗೊಳ್ರಿ ಯಜಮಾನ್ರೆ. ಕೊರಳಲ್ಲಿ ಇದ್ದರೆಷ್ಟು ಬಿಟ್ಟರೆಷ್ಟು ಹೂವಿನ ಹಾರ. ಆಹಾ. ಕೊರಳಲ್ಲಿ ಇದ್ದರೆಷ್ಟು ಬಿಟ್ಟರೆಷ್ಟು ಹೂವಿನ ಹಾರ. ಓಹೋ. ಕಾಲಲ್ಲಿ ಇರಬೇಕು ಪ್ಯಾರಾಗಾನ್ ಕೆರ. ಬೆಳಿಗ್ಗೆನೆ ಕೆರದಲ್ಲಿ ಹೊಡ್ಸ್ಕೊಂಡಂಗ ಆಯ್ತು ಬಿಡಪ್ಪ. ಹೋಗ್ಲಿ, ನಿಮ್ ಮಗಳಿಗಾದ್ರೂ ಪ್ಯಾರಾಗಾನ್ ಕೊಡ್ಸಿ. ಇವನ ಹೆಸರು ಶರಣ. ಸೋಮಾರಿ ಸಂಘ ಅಂತ ಏನಾದ್ರೂ ಇದ್ರೆ ಅದಕ್ಕೆ ಅಧ್ಯಕ್ಷನ್ ಮಾಡ್ಬೋದು ಇವನ್ನ. ಏನಕ್ಕೆ ಅಂತೀರಾ? ಹಲೋ ಸರ್, ನಾನು ಆಸ್ಪತ್ರೆಯಿಂದ ಮಾತಾಡ್ತಾ ಇರೋದು ಸರ್. ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಡಾಕ್ಟರ್ ನಿಮ್ ನಂಬರ್ ಕೊಟ್ರು. ಬಿ ಪಾಸಿಟಿವ್ ಬ್ಲಡ್ ಬೇಕು ಸರ್. ಯಾವ ಆಸ್ಪತ್ರೆ ಹೇಳಿ? ನಂದು ಬಿ ಪಾಸಿಟಿವ್. ಸರ್, ಪದ್ಮಶ್ರೀ ಹಾಸ್ಪಿಟಲ್ ಸರ್. ಒಂಚೂರು ಬೇಗ ಬರ್ತೀರಾ ಸರ್? 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಸರ್, ಕಾಯ್ತಾ ಇರ್ತೀನಿ ಸರ್. ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ 5 ನಿಮಿಷ, ಬಸ್ ಸ್ಟ್ಯಾಂಡಿಂದ ಆಟೋ ಸ್ಟ್ಯಾಂಡ್ಗೆ 10 ನಿಮಿಷ, ಅಲ್ಲಿಂದ ಹಾಸ್ಪಿಟ್ಲ್ಗೆ 15 ನಿಮಿಷ. ನಾನು ಮೋಸ್ಟ್ಲಿ ಅಲ್ಲಿ ಹೋಗೋದ್ರೊಳಗೆ ಸಾಯ್ತಾನೆ ಏನು. ಇವನ ಹೆಸರು ಸೀನಾ. ಏನಕ್ಕೆ ತಲೆ ತಿರುಗಿಸ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಇವನಿಗೊಂದು ಕಾಯಿಲೆ ಇದೆ. 10 ನಿಮಿಷಕ್ಕೊಂದ್ಸತಿ ಮರ್ತೋಗ್ತಾನೆ. ಏ ಸೀನಾ, ಒಳಗಡೆ ಹೋಗ್ಬಿಟ್ಟು ನಮ್ಮ ಹುಡುಗಿನ ಮಾತಾಡ್ಸ್ಕೊಂಡು ಬರ್ತೀನಿ. ಅವ್ರಪ್ಪ ಬಂದ್ರೆ ವಿಸಿಲ್ ನೋಡಿ. ಲೋ ಮಂಜ, ನಿಮ್ ಹುಡುಗಿನ ನೀನ್ ನೋಡ್ಕೋ, ಅವ್ರ ಅಪ್ಪನ್ ನಾನ್ ನೋಡ್ಕೊಳ್ತೀನಿ. ಸರಿನಪ್ಪ. ಏನಾಯ್ತು? ಪಾಸ್ ಆದೆ, ಹೋಗೋ. ಆಯ್ತು ಕಣೋ, ಬರ್ತೀನಿ. ಹಾ. ಮಂಜ ಒಳಗಡೆ ಏನ್ಲ ಸೀನಾ, ನಮ್ಮನೆ ಹತ್ರ ಏನೋ ಮಾಡ್ತಾ ಇದೀಯಾ? ನಾನಿಲ್ಲಿ ಯಾಕೆ ಬಂದೆ? ಹಿತ್ಲಿ ಕಡೆ ಐತೆ, ಹೋಗ. ಏನ್ಲ ಸೀನಾ, ಏನಾಯ್ತು? ಬಂದೆ. ಇವನ ಹೆಸರು ಶಿವ. ಇವನು ಗೊತ್ತಿರೋದು ಒಂದೇ ಒಂದು, ಪುಸ್ತಕಗಳನ್ನು ಓದೋದು. ಅದರಲ್ಲೂ ಚರಿತ್ರೆ ಪುಸ್ತಕಗಳಂದ್ರೆ ತುಂಬಾ ಓದ್ತಾನೆ. ಮೊದಲಾಗಿ ಮೊಲವಾಗಿದೆ ಬೇಗ, ಸಿಹಿ ಸಿಹಿಯಾಗಿ ರಾಗ, ಶುರುವಾಗಿದೆಯೂ ನನ್ನಷ್ಟಕ್ಕೆ ಕರುವಾದೆ. ಶಂಕರ, ರಥ ಎಲ್ಲಿ? ಆ ಕಡೆ ಚೂಡು. ಮೊದಲಾಗಿ ಮೊಲವಾಗಿದೆ ಬೇಗ, ಸಿಹಿ ಸಿಹಿಯಾಗಿ ರಾಗ, ಶುರುವಾಗಿದೆಯೂ. ಮಗ, ಹೆಂಗಿದೆ ಗೆಟಪ್ಪು? ಸೂಪರ್. ಮಗ, ಚಪ್ಲಿ ಹೊಸದಾ? ಏನು ಯಾವಾಗ್ಲೂ ಬರೀ ಚಪ್ಲಿ ಬಗ್ಗೆನೇ ಕೇಳ್ತಿರ್ತಾನೆ ನಿಮ್ಮನ್ನ. ರಥ, ಹುಡ್ಗಿನ ಪ್ರಪೋಸ್ ಮಾಡಕ್ ಹೋಗ್ತಿದ್ಯಾ? ಖರಾಬಾಗಿ ಕಡಕ್ಕಾಗಿ ಕದರಾಗಿ ಹೋಗ್ಬೇಕು. ಅದ್ಬಿಟ್ಟೇನೋ ಪಂಚೆ ಹಾಕೊಂಡು ಹೋಗ್ತಿದ್ಯಾ? ಮಗ, ಇಡೀ ದೇಶನೇ ಒಪ್ಪಿದ್ದು ದೇವೇಗೌಡರನ್ನ ಪಂಚೆ ಹುಟ್ಟಿದ್ಕೆ ಕಣ. ನನ್ನ ನಮ್ಮ ಹುಡುಗಿ ಒಪ್ಪಲ್ವಾ? ಪಂಚೆ ಹುಟ್ಟಿರೋ ರೈತರಿಂದಾನೆ ಇಡೀ ದೇಶದ ಪಂಚೇಂದ್ರಿಯಗಳ ವರ್ಕ್ ಆಗ್ತಿರೋದು. ಗೊತ್ತಾಯ್ತಾ? ಅಪ್ಪ ರೈತ, ಕ್ಷಮಿಸ್ಬಿಡಪ್ಪ. ಏಯ್, ಎಲ್ಲ ವಿಜಿ ಬರ್ಲಿಲ್ಲ? ಬರ್ತಾಳೆ. ಹಲೋ ಸರ್, ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಎ ಪಾಸಿಟಿವ್ ಬ್ಲಡ್ ಬೇಕು ಸರ್. ಯಾವ ಹಾಸ್ಪಿಟಲ್? ಪದ್ಮಶ್ರೀ ಹಾಸ್ಪಿಟಲ್ ಸರ್. ನಾನೇ ಬರ್ತಾ ಇದ್ದೇನೆ ರೀ. ಮಗ, ಒಂದ್ 10 ನಿಮಿಷ ಬರ್ತೀನಿ. ರಥ, ಯಾಕೆ ಏನಾಯ್ತು? ಯಾರ್ದದ್ ಫೋನು? ಅರ್ಜೆಂಟ್ ಎ ಪಾಸಿಟಿವ್ ಬ್ಲಡ್ ಬೇಕಂತೆ, ಹೋಗಿ ಬರ್ತೀನಿ. ಹೇ ರಥ, ಆ ಸಮಾಜ ಸೇವೆ ನಾವು ನೋಡ್ಕೋತೀವಿ. ತಾವು ತಮ್ಮ ಹುಡುಗಿ ವಿಷಯ ನೋಡ್ಕೊಳ್ಳಿ. ಮಗ, ಸೂಪರ್ ಮಗ ನೀನು. ಒಳ್ಳೇದಾಗಿ. ಜಗ, ಟೀ ಕೊಡ. ನಮ್ ಶಿವ ಬುಕ್ಸ್ ಓದಿ ಓದಿ ತುಂಬಾ ಒಳ್ಳೆನಾಗ್ಬಿಟ್ಟವನು. ಸುಮ್ನಿರ. ಏಯ್, ಎಲ್ಲ ವಿಜಿ ಬರ್ಲಿಲ್ವಲ್ಲೋ? ಬರ ಟೈಮ್ ಆಯ್ತು, ತಡಿಯೋ. ಚಪ್ಲಿ ಬಂದು.
ಕಣ್ಮುಂದೆ ನಡೆದರೆ ಅವಳೀಗ ಇದೆ ಪಲ್ಲವೇ ಬಹುಬೇಗ. ನನ್ನೇ ಹೊಡಿತೀನಿ ನೀನು. ಶ್ರೀರಾಮ ದೇವಸ್ಥಾನದಲ್ಲಿ ಬೇಡಿಲ್ಲ ಅಂದ್ರೇನೆ ವರ ಕೊಡ್ತಾರೆ. ನೀನ್ ಬೇಡದ್ಮೇಲೆ ನಾನ್ ಕೊಡದೇ ಇರಕ್ಕಾಗತ್ತಾ? ನಾನ್ ಪ್ರಸಾದ ಕೊಟ್ಟಿದ್ದೀನಿ. ನಮ್ಮಪ್ಪ ನಿನ್ ಕಿವಿಲ್ ಹೂವ ಇಡ್ತಾರೆ, ಮುಡ್ಕೊಳ್ಳಿ ಅಂತೆ. ಬಾ. ಏನಮ್ಮ ಏನಾಯ್ತು? ನನ್ಗೆ ಕಣ್ ಹೊಡಿತಾನೆ ಇವನ. ಅಪ್ಪ ಏಯ್ ಕ್ಷಮೆ ಕೇಳು. ಕೇಳೋ, ಅವಳನ್ನು ಕೇಳೋ. ಅಪ್ಪ ಪೂಜೆ ಆಗಿದೆ, ತೀರ್ಥ ನೀವು ಕೊಡಿ, ನಾನು ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ. ಆಯ್ತಮ್ಮ, ನಡಿ ನಡಿ. ಸೂಪರ್ ಮಗ ನಿಮ್ ಹುಡುಗಿ. ಚಾಟಿಂಗ್ ಮಾಡ್ತಾ ಎತ್ತವ್ರನ್ನ ಚೀಟಿಂಗ್ ಮಾಡೋ ಈ ಕಾಲದಲ್ಲಿ ತಪ್ಪು ಮಾಡ್ದವ್ರನ್ನ ಇಳ್ಕೊ ಬಂದು ಕ್ಷಮೆ ಕೇಳಿಸಿದ್ಲಲ್ಲ. ಒಬ್ಬ ತಂದೆಗೆ ಇದಕ್ಕಿಂತ ಇನ್ನೇನೋ ಬೇಕು? ಇಡೀ ಊರಲ್ಲೇ ಸಿಂಹ ತರ ಬದುಕಿದಿರುದ್ರ ಮೇಲೆ ಕೈ ಮಾಡಿ ನಿನ್ ಮಗಳು ತುಂಬಾ ದೊಡ್ಡ ತಪ್ಪು ಮಾಡಿದಾಳೆ. ಹುಲಿ ಮೇಲೆ ಹತ್ತಿ ಪ್ರಯಾಣ ಮಾಡೋರು ಯಾರಳೋ? ಹೆಣ್ಮಗಳು. ಅದ್ರ ಗುರ್ತಿದು, ಗೊತ್ತಾಯ್ತಾ? ಹೋಗೋಗಿ ಮೊದ್ಲು ಕಟ್ ಮಾಡಿಸ್ಕೊ. ಬಂದ್ಬಿಟ. ನನ್ ಮಕ್ಕಳ. ಏಯ್ ಇಳ್ಸ ಕೈನ. ನಮ್ ಹುಡುಗಿ ಹೊಡೆದಿರೋದಕ್ಕೆ ಬ್ಲಡ್ ಮಾತ್ರ ಬಂದಿದೆ. ಮಗನೇ ನಾನು ನೋಡಿದ್ರೆ ಬ್ಲಡ್ ಜೊತೆ ಭಯನೂ ಬರುತ್ತೆ. ಹೊಡಿಲಾ? ಕಳ್ಸ್ಕೊಳ. ಔಟ್. ಬಿಡಲ್ಲ, ಯಾರನ್ನೂ ಬಿಡಲ್ಲ. ಅಶ್ವಿನಿ, ದೋಸೆ ನಿನ್ ತರಾನೇ ಇದೆ. ಸಾಕು ಮರ ಹಚ್ಚಿದ್ದು. ಮದ್ವೆ ಯಾವಾಗ ಆಗ್ತೀಯ ಅಂತ ಹೇಳು. ನನಗೂ ಈ ಒಲೆ ಮುಂದೆ ನಿಂತು ನಿಂತು ಸಾಕಾಗಿದೆ. ಅಶ್ವಿನಿ, ಕೂತ್ಕೊಳ್ಳೋ ಚೇರ್ ಕೊಡ್ಲಾ? ಸೌಟು ಮುರ್ತೋಗತ್ತೆ. ನಾನ್ ಕೇಳಿದ ಕಷ್ಟ ಉತ್ತರ ಕೊಡು. ಅಶ್ವಿನಿ, ಇವತ್ತಿನ ಕಾಲದ ಹುಡುಗಿರು ತುಂಬಾ ಫಾಸ್ಟು. ಅದೇ ನಿಮ್ ಕಾಲದಲ್ಲಾಗಿದ್ರೆ ಮಳ್ಳಿ ಮಂಚು ಕಾಲೆಷ್ಟು ಅಂತಂದ್ರೆ 3 ಮತ್ತೊಂದು ಅಂತಿದ್ರು. ಅದೇ ಇವತ್ತಿನ ಕಾಲದ ಹುಡುಗಿ ನಿಂಗ್ ಬಾಯ್ ಫ್ರೆಂಡ್ಸ್ ಎಷ್ಟು ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ 300, ಫೇಸ್ಬುಕ್ ಅಲ್ಲಿ 3000 ಅಂತಾರೆ. ಈ ತರದ ಹುಡುಗಿರ್ನೇನಾದ್ರು ನಾನು ಮದ್ವೆ ಆದ್ರೆ ಅಡಿಗೆ ಮನೆಯಿಂದ ನಿನಗೇನೋ ಮುಕ್ತಿ ಸಿಗ್ಬೋದು, ಆದ್ರೆ ಅಡಿಗೆ ಮನೆ ನನಗ್ ಪರ್ಮನೆಂಟ್ ಆಗ್ಬಿಡುತ್ತೆ ಅನ್ನೋ ಭಯ. ಯಾಕೋ ಕಂದ ಭಯ? ಈ ಅಮ್ಮ ಇರ್ಬೇಕಾದ್ರೆ ನೋಡ್ತಾ ಇರು ನಿನ್ನ ಮದ್ವೆನ ಹೇಗೆಲ್ಲ ಮಾಡಿಸ್ತೀನಿ ಅಂತ. ಅಡಿಗೆ ಮಾಡೋರ್ನ ಆಲೂರಿಂದ, ಅಲಂಕಾರ ಮಾಡೋರ್ನ ಬೇಲೂರಿಂದ, ಬಾರ್ಸಕ್ ಮೈಸೂರಿಂದ, ಕುಣಿಯಕ್ ಬೆಂಗಳೂರಿಂದ, ಹಾಡಕ್ ತುಮಕೂರಿಂದ, ನೋಡೋಕೆ ಮಧುಗಿರಿಯಿಂದ. ಮನೆ ಮುಂದೆ ಆಂಧ್ರ ಹಾಕ್ಸಿ ಆಂಧ್ರದ ಕೆಳಗಡೆ ಇರೋ ಚಂದ್ರನಂತ ನಿನ್ ಕಿರ್ಬೆರಳಿ ಹಿಡಿದು ನಾಗರೈಡೆ ಅಂತ ಜಡೆ ಹುಡುಗಿ ನಡೆದ್ ಬರ್ತಿದ್ರೆ ಆಂಧ್ರದ ಮೇಲಿರೋ ಚಂದ್ರ ಕೂಡ ನಿಂತ ಹಾಗೇ ನೋಡ್ಬೇಕು. ಆ ತರ ಮಾಡಿಸ್ತೀನಿ ಕಣೋ ನಿನ್ ಮದ್ವೆನ. ಅಕಸ್ಮಾತ್ ಮೋಡ ಮುಚ್ಕೊಂಡ್ಬಿಟ್ರೆ? ಅಯ್ಯೋ ನಿನ್ನ ನಾನು ಆಮೇಲೆ ಸಿಗ್ತೀನಿ, ನೀನು ಹೋಗು.
ರಥ ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ನನಗ್ ನಾಚಿಕೆ ಆಗ್ತಿದೆ. ಇದನ್ ಬೇಗ ತೆಗಿಯೋ. ಬರ್ತಾ ಇಲ್ಲ ವಿಜಯ್, ಏನ್ ಮಾಡೋದು? ಬರ್ತಾ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ನೀನೇ ಹೇಳು. ಕಟ್ ಮಾಡ್ಬಿಡ್ಲಾ? ಜಡೆನಾ? ಅಲ್ಲ, ಶರ್ಟ್ನ. ಬೇಡ ರಥ, ನಿಂಗೆ ಈ ಶರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಒಂದ್ ಕೆಲ್ಸ ಮಾಡು, ಏನು? ಇದನ್ ಬಿಚ್ಕೊಡು, ನಿಂಗೆ ಆಮೇಲೆ ತಂದ್ಕೊಡ್ತೀನಿ. ಸರಿ ಸರಿ ಆಯ್ತು. ಶ್ರೀ ಆಂಜನೇಯ. ಲಾ 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 ಲಾ. ಈ ಪ್ರೀತಿ ಯಾಕೆ ಭೂಮಿ ಮೇಲೆ. ಏ ಶಂಕರ, ಏನಾಯ್ತಾ ನಿಮ್ಮ ಹುಡುಗಿ ವಿಚಾರ? ಅದಾ ಮೆಲ್ಲಿಗೆ ನಮ್ಮ ಅಪ್ಪ ನಾವು ಹೇಳ್ಬಿಟ್ಟೆ. ಹೇಳ್ಬಿಟ್ಟೆನಾ? ಹಾ. ಏನೋ ಅಂದ್ರು? ಮೆಲ್ಲೆ ಕೇಳಿದ್ನಲ್ಲ, ಅವ್ರು ಕೇಳಿಸಿಲ್ಲ ಅಂದ್ರು. ಸದ್ಯ ಚಪ್ಪಲಿ ಕೊಡಿಸ್ತೀನಿ ಅಂತ ಹೇಳಿಲ್ವಲ್ಲ. ಮಿಸ್ಟರ್ ರಥ, ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ. ಓ ನೆಗೆಟಿವ್ ಬ್ಲಡ್ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡಿ. ಈಸ್ ಇನ್ ಡೇಂಜರ್. ರಥ, ಓ ನೆಗೆಟಿವ್ ಅಮ್ಮಂದ ಇದೆಯಲ್ಲೋ? ಸರ್, ಇವರೇ ನಮ್ಮ ತಾಯಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ತಾವು ರಕ್ತದಾನ ಮಾಡಿದ್ದೀರಾ, ನನಗೆ ಮರುಜನ್ಮ ಕೊಟ್ಟಿದ್ದೀರಾ. ನಾನು ನನ್ನ ಕುಟುಂಬ ತಮ್ಮ ಈ ಋಣನ ಯಾವತ್ತೂ ಮರೆಯೋದಿಲ್ಲಮ್ಮ. ಇಷ್ಟು ದೊಡ್ಡ ಮಾತು ಯಾಕೆ ಆಡ್ತಾ ಇದ್ದೀರಾ ಸರ್? ಸಹಾಯ ಸಮಾಧಾನ ಮಾಡಿದ್ರೇನೆ ಸಂಬಂಧಗಳು ಬೆಳೆಯೋದು. ಇದು ನನ್ನ ವಿಸಿಟಿಂಗ್ ಕಾರ್ಡು. ನಿನಗೇನಾದರೂ ಸಹಾಯ ಬೇಕಿದ್ರೆ ದಯವಿಟ್ಟು ನನಗೆ ಕಾಲ್ ಮಾಡು. ಓ ಹಲೋ ಡಾಕ್ಟರ್. ಹಲೋ. ಒಂದು 10 days ರೆಸ್ಟ್ ತಗೊಳ್ಳಿ. ಯು ವಿಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಸರ್. ರಥ, ಯಾವುದೇ ಹೊತ್ತಲ್ಲೂ ಯಾವುದೇ ಬ್ಲಡ್ ಗ್ರೂಪ್ ಅವಶ್ಯಕತೆ ಇದೆಯೋ ಮರುಕ್ಷಣನೇ ಅರೇಂಜ್ ಮಾಡಿಕೊಡ್ತೀರಾ. ಅದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಬೈ ದ ವೇ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡ್ತೀರಾ. ಹೂ ಇಸ್ ದ ಇನ್ಸ್ಪಿರೇಷನ್ ಫಾರ್ ಯು ಆಲ್? ನಾನು ಹುಟ್ತೀನಿ ಅನ್ನೋ ಸಂತೋಷದಲ್ಲಿ ನನ್ನ ತಂದೆ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರು. ಆಕ್ಸಿಡೆಂಟ್ ಆಗಿದೆ. ನೋಡಿ ಅಮ್ಮ, ಬ್ಲಡ್ ತುಂಬಾ ಹೋಗಿದೆ. ಎ ನೆಗೆಟಿವ್ ಬ್ಲಡ್ ಬೇಕು. ನಮ್ಮ ಹಾಸ್ಪಿಟಲ್ ಇಲ್ಲ, ಹೊರಗಡೆ ಎಲ್ಲಾದ್ರೂ ವಿಚಾರಿಸಿ. ಆಯ್ತು. ಸಿಗ್ತಾ ಇಲ್ಲ ಡಾಕ್ಟರ್, ನಂಗೆ ಏನು ತೋಚ್ತಾ ಇಲ್ಲ. ಸಾರಿ ಅಮ್ಮ, ಬಾಡಿ ತಗೊಂಡೋಗಿ. ನನಗಾಗಿರೋ ನೋವು ಬೇರೆ ಯಾರಿಗೂ ಆಗ್ಬಾರ್ದು ಅನ್ಕೊಂಡಾಗ್ಲೇ ಸರ್ ಶುರುವಾಗಿದ್ದು ಈ ರೆಡ್ ರಿಲೇಷನ್ ವೆಲ್ಫೇರ್ ಸೊಸೈಟಿ. ಗುಡ್ ಜಾಬ್, ಕೀಪ್ ಇಟ್ ಅಪ್.
ಸಾರಿ ಲತಾ, ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಿಮ್ಗೆ ಒಳ್ಳೆ ಮನ್ಸಿದೆ. ಮನುಷ್ಯತ್ವನೇ ಕಳ್ಕೊಂಡಿರೋ ಜನಗಳ ಮಧ್ಯೆ ಮಾದರಿಯಾಗಿ ಬದುಕ್ತಾ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇನ್ನು ನಿಮ್ಮ ತಾಯಿ ನಿಮ್ಮ ಬಗ್ಗೆ ಅದೆಷ್ಟು ಖುಷಿ ಪಡ್ತಾರೋ ಅಲ್ವಾ? ಏನ್ ಹೆಸರು? ಅಶೋಕ ಸರ್. ಬಂಗ್ಲೆಯಲ್ಲಿ ಮರ್ಡರ್ ಆದಲ್ಲ ವ್ಯಕ್ತಿ ಏನಾಗ್ಬೇಕು ನಿನಗೆ? ನಮ್ಮ ಅಣ್ಣ ಸರ್. ನಿಮ್ಮಣ್ಣ? ಹೌದು ಸರ್. ಯಾರು ನಿಮ್ಮಣ್ಣನ ಸಾಯಿಸಿದ್ ನಿಂಗೆ ಏನಾದ್ರು ಗೊತ್ತಿದ್ಯಾ? ಗೊತ್ತಿಲ್ಲ ಸರ್. ಯಾರ ಮೇಲಾದ್ರೂ ಡೌಟು? ಇಲ್ಲ ಸರ್, ನಂಗೆ ಯಾರ ಮೇಲೆ ಡೌಟ್ ಇಲ್ಲ ಸರ್. ನನ್ಗೆ ಯಾಕೋ ನಿನ್ ಮೇಲೇನೆ ಡೌಟು. ಸರ್ ನನ್ಗೇನು ಗೊತ್ತಿಲ್ಲ ಸರ್. ಸರ್ ನನ್ ಬಿಟ್ಬಿಡಿ ಸರ್. ಸರ್ ನಮ್ಮ ಅಣ್ಣ ಸರ್ ಅವನು. ಸರ್ ನನ್ಗೇನು ಗೊತ್ತಿಲ್ಲ ಸರ್. ಸರ್ ರೇ ಸರ್, ನೀರ್ ಕೊಡ್ರಿ ನಿಮ್ಗೆ. ರೀ ನೀರು ಕೊಡ್ರಿ ಅವನಿಗೆ. ಹೇಳಿದ್ದೀನಿ ಸರ್, ಬರುತ್ತೆ. ನೋಡ ಅಶೋಕ್ ಸರ್, ನಿನ್ಗೇನು ಮಾಡಲ್ಲ, ನಿಜ ಹೇಳು. ಸರ್ ನಿಜವಾಗ್ಲೂ ನನ್ಗೆ ಯಾರ ಮೇಲೂ ಡೌಟ್ ಇಲ್ಲ ಸರ್. ನಿಮ್ಮಣ್ಣ ಯಾವ ತಪ್ಪು ಮಾಡಿಲ್ವಾ? ನಮ್ಮ ಅಣ್ಣ ತುಂಬಾ ಒಳ್ಳೆನು ಸರ್. ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಎಲ್ಲ ದುಡ್ಡು ಕೊಡ್ತಿದ್ದ ಸರ್. ಸರ್ ಸರ್ ನಿಜ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ದೊಡ್ಡ ಕಳ್ಳ ಸರ್. ಕಾಲೇಜ್ ಹುಡುಗಿನ ಟ್ರ್ಯಾಪ್ ಮಾಡಿ ಹೋಟ್ಲು ಕರ್ಕೊಂಡೋಗಿ ಮಜಾ ಮಾಡ್ತಿದ್ದ ಸರ್. ಅದನ್ನ ವಿಡಿಯೋ ಮಾಡಿ ಆ ವಿಡಿಯೋನ ಹುಡುಗಿರಿಗೆ ತೋರಿಸಿ ದುಡ್ಡು ಕೊಡ್ರಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ ಸರ್. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರನ್ನೇ ಸಾಯ್ಸಾಕ್ತಿದ್ದ ಸರ್. ಇದೇ ನಿಜ ಸರ್. ಹಲೋ ಸರ್, ನನ್ನ ಹೆಸರು ಮಲೇಶ್ ಅಂತ ಸರ್. ತುಮಕೂರು ಹೈವೇ ರೋಡ್ ಪುರಭವನದ ಹತ್ರ ಒಂದು ಡೆಡ್ ಬಾಡಿ ಬಿದ್ದಿದೆ ಸರ್. ರೇ ರಾಮಚಂದ್ರಪ್ಪ ಸರ್, ಬಾಡಿ ಪೋಸ್ಟ್ ಮಾಡಿ ಕಳಿಸ್ರಿ. ಓಕೆ ಸರ್. ಕುಮಾರ್, ಆಂಬುಲೆನ್ಸ್ ಫೋನ್ ಮಾಡ. ರತಾ, ನೀವು ಒಳ್ಳೆಯವರು ಅಂತ ಗೊತ್ತಾಯ್ತು. ಆದರೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನಿಂದ ನಿಮ್ಗೆ ಏನಾಗಬೇಕಾಗಿದೆ? ರತಾ, ನಮ್ ಕೃಷ್ಣಮೂರ್ತಿ ಮಗಳು ವಿಜಿ ಇದ್ದಾಳಲ್ಲ, ಅವಳನ್ನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಹೇಗಿರುತ್ತೋ? ಅಮ್ಮ ಆ ಮೇಲ್ ಕೂತ್ಕೋ. ಅಶ್ವಿನಿ, ನಿನಗೆ ವಿಜಯ್ ಅಂದ್ರೆ ಇಷ್ಟನಾ? ಹ್ಞೂ ಕಣೋ, ತುಂಬಾ ಇಷ್ಟ ಆದ್ಲು. ಅವಳು ಎಷ್ಟು ಒಳ್ಳೆ ಹುಡುಗಿ ಅಂದ್ರೆ, ಮೊನ್ನೆ ಬೀದಿನೆಲ್ಲ ಹೋಗ್ಬೇಕಾದ್ರೆ ಯಾವ್ದೋ ಹುಡುಗನ್ ಶರ್ಟ್ಗೆ ಅವಳು ಜಡೆ ಕೂತ್ ಸಿಗಾಕೊಳ್ತಂತೆ. ಅದಕ್ಕೆ ಅವ್ನ್ ಶರ್ಟೇ ಬಿಚ್ಕೊಡೋನ್ಲಂತ ಅವಳು. ಅಶ್ವಿನಿ, ಆ ನನಗ್ ವಿಜಯ್ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ನನ್ ಕಂದ, ಇದ್ ಮೊದ್ಲೇ ಹೇಳಿದ್ರೆ ಅವ್ರ ಅಪ್ಪನ ಹತ್ರ ಮಾತಾಡಿ ನೀನ್ ಮದ್ವೆ ಮಾಡಿಸ್ತಿದ್ನಲ್ಲೋ. ನಿನಗೆ ಗೊತ್ತಲ್ಲ ಅಶ್ವಿನಿ, ನನಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ ಅಂತ. ಸರಿ, ನಿನ್ ಪ್ರೀತಿ ವಿಷಯ ಅವಳ ಹತ್ರ ಹೇಳು. ನಾನು ಹೇಳ್ಬೇಕು ಅಂತ ಹೋಗ್ತೀನಿ, ಅದೇನೋ ಅವಳು ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ. ಭಯ ಯಾಕೋ ಪುಟ್ಟ? ನೀನೇನ್ ಅವಳ ಆಸ್ತಿನ ಕೇಳಕ್ ಹೋಗ್ತಾ ಇದ್ಯಾ? ಅವಳು ಪ್ರೀತಿನ್ ತಾನೆ. ನೋಡು, ಇಷ್ಟಪಡೋ ಹುಡುಗಿ ಮುಂದೆ ಕಷ್ಟವಾಗಿ ನಿಂತ್ಕೊಬಾರ್ದು. ಧೈರ್ಯವಾಗಿ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನಿನ್ ಪ್ರೀತಿ ವಿಷಯ ಅವಳ ಹತ್ರ ಹೇಳು. ಎದೇಳು, ಹೇಳು. ಹೌದಾ? ಈಗ ನೋಡು ವಿಜಿ, ವಿಜಿ ನೀನಂದ್ರೂ ತುಂಬಾ ಇಷ್ಟ ಕಣೆ. ಐ ಲವ್ ಯು ವಿಜಿ, ಐ ಲವ್ ಯು, ಐ ಲವ್ ಯು ಕಣೆ, ಐ ಲವ್ ಯು. ನಿನ್ ಮಕ್ಕಷ್ಟು ನೀನ್ ಕೇಳ್ತಾ ಇರೋದು ಹೆಂಗಿದೆ ಅಂದ್ರೆ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ ಹಂಗಿದೆ. ಹೌದಾ? ಈಗ ನೋಡು. ಒಡೆದೋಗಿರೋ ಹೃದಯದಿಂದ ಪ್ರೀತಿ ಮಾಡ್ಲಾ, ಹೃದಯ ಒಡೆದೋಗಂಗ್ ಪ್ರೀತಿ ಮಾಡ್ಲಾ? ಚಪ್ಲಿ ಕಿತ್ತೋಗಂಗ್ ಹೊಡಿಲ್ಲ, ಇಲ್ಲ ಕಿತ್ತೋಗಿರೋ ಚಪ್ಲಿ ನೋಡಿಲ್ಲ. ಅಶ್ವಿನಿ, ಮತ್ತಿನ್ನೇನೋ
ಒಂದು ಪ್ರೀತಿ ಮಾಡೋ ಹುಡುಗಿ ಹತ್ರ ಈಗೇನೋ ಪ್ರೀತಿ ವಿಷಯ ಹೇಳೋದು? ಅದೇ ನಮ್ ಕಾಲದಲ್ಲಿ ಆಗಿದ್ದಿದ್ರೆ. ಸಾಕು ನಿಲ್ಸ್ ಅಶ್ವಿನಿ. ಅವ್ರವ್ರ ಸ್ಟೈಲಲ್ಲಿ ಅವ್ರು ಹೇಳಿದ್ದಾರೆ, ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ. ಸರಿ ಹೋಯ್ತು, ಈ ಜನ್ಮಗ್ ನೀನ್ ಹೇಳಲ್ಲ, ನಿನ್ ಮದ್ವೆ ನಾನು ನೋಡಲ್ಲ. ಒಂದ್ ಕೆಲ್ಸ ಮಾಡು, ಈ ಮೊಬೈಲ್ನ ತಗೊಂಡೋಗಿ ವಿಜಿ ಕೈಲ್ ಕೊಡು. ಇದ್ರಲ್ಲಿ ಒಂದ್ ಕಾಲರ್ ಟ್ಯೂನ್ ಇದೆ. ನೀನ್ ಫೋನ್ ಮಾಡ್ದಾಗ್ಲೆಲ್ಲ ವಿಜಯ್ ಐ ಲವ್ ಯು, ವಿಜಯ್ ಐ ಲವ್ ಯು ಅಂತ ಹೊಡ್ಕೊಳತ್ತೆ. ಅರೆ ಅಶ್ವಿನಿ, ಈ ತಯಾರಿ ಎಲ್ಲ ಯಾವಾಗ ಮಾಡ್ದೆ ನೀನು? ನೀನ್ ನನ್ ಮಗ ಕಣೋ, ನಿನ್ನ ಅವತಾರ ಎಲ್ಲ ನನಗ್ ಗೊತ್ತಿರಲ್ವಾ? ಇದನ್ ತಗೊಂಡೋಗಿ ಅವಳಗ್ ಕೊಡು, ಅವಳು ನಿನ್ ಪ್ರೀತಿನ ಖಂಡಿತ ಒಪ್ಕೊಳ್ತಾಳೆ. ಮಾತೃದೇವೋ ಭವ. ಅಲ್ವಾ, ಇದು ವಾಟ್ಸಪ್ಪಲ್ಲಿ ಈ ಮೆಸೇಜ್ ತುಂಬಾ ಫಾರ್ವರ್ಡ್ ಆಗ್ತಾ ಇರುತ್ತೆ. ಇದೆ ಫಾರ್ವರ್ಡ್ ಮೆಸೇಜ್ ಕಾಮನ್ ಬಿಡ. ನನಗೂ ಬಂದಿತ್ತು ಈ ಮೆಸೇಜ್. ಹೌದಾ? ಹಲೋ, ನನ್ನ ಮಗಳಿಗೆ ಹಾರ್ಟ್ ಆಪರೇಷನ್ ಆಗಿದೆ ಸರ್. ಅರ್ಜೆಂಟ್ ಆಗಿ ಬಿ ಪಾಸಿಟಿವ್ ಬ್ಲಡ್ ಬೇಕು, ಸ್ವಲ್ಪ ಸಹಾಯ ಮಾಡಿ ಸರ್. ಸರ್. ಯಾವ ಹಾಸ್ಪಿಟ್ಲು? ಪದ್ಮಶ್ರೀ ಹಾಸ್ಪಿಟ್ಲು ಸರ್. ಏನು ಗಾಬರಿ ಆಗ್ಬೇಡಿ, 10 ನಿಮಿಷದಲ್ಲಿ ಅರೇಂಜ್ ಮಾಡ್ತೀನಿ. ಆಯ್ತು ಸರ್. ಏ ಶಿವ, ಬಿ ಪಾಸಿಟಿವ್ ಬ್ಲಡ್ ಯಾರ್ದಿದ್ಯೋ? ಬಿ ಪಾಸಿಟಿವ್? ಶರಣ, ಇದಳ ಈ ದುಡ್ಡು ತಗೊಂಡೋಗಿ ತುಮಕೂರು ಪದ್ಮಶ್ರೀ ಹಾಸ್ಪಿಟ್ಲಲ್ಲಿ ಆ ಮಗುಗೆ ಸೀರಿಯಸ್ ಆಗಿದೆಯಂತೆ, ಬ್ಲಡ್ ಕೊಟ್ಬಿಟ್ ಬಾ. ಹೋಗ, ಅಷ್ಟು ದೂರ ಯಾರು ಹೋಗ್ತಾರೆ? ಅಲ್ಲೇ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಅಲ್ಲ ಕಣೋ, ನಿನ್ನ ಅಕ್ಕ ತಂಗಿ ಯಾರಾದ್ರೂ ಆಗಿದ್ದಿದ್ರೆ ಇದೇ ಮಾತು ಹೇಳ್ತಿದ್ದ. ನೀನೇನ್ ಫೀಲ್ ಆಗ್ಬೇಡ, ನನ್ಗೆ ಯಾರು ಇಲ್ಲ. ನಾನು ಹೋಗಲ್ಲ, ಹೋಗೋ. ಏಯ್ ರಥ, ಏನ್ ಮಾಡ್ತಿದ್ಯಾ ನೀನು? ಏಯ್ ಶರಣ, ನಡಿ ನೀನ್ ಆ ಕಡೆ, ನಡಿ ಆ ಕಡೆ. ನಮ್ ರೆಡ್ ರಿಲೇಷನ್ ರೂಲ್ಸ್ ಏನು? ರಥ, ಯಾಕೆ ನಿಂಗೆ ಟೆನ್ಷನು? ಹುಡುಗರ ಮೇಲೆ ಯಾಕೆ ಹಿಂಗೆ ರೇಗ್ತೀಯಾ? ನೋಡವನು ಮುಖ ಎಷ್ಟೇ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಮೊದಲೇ ಒಂದು ಸೋಂಬೇರಿ ಅಂತ ನಿಂಗೆ ಗೊತ್ತಲ್ವಾ? ಇವಾಗೇನು ನಿಂಗೆ ಬಿ ಪಾಸಿಟಿವ್ ಬ್ಲಡ್ ತಾನೇ ಬೇಕು? ನಾನು ಅರೇಂಜ್ ಮಾಡ್ಕೊಡ್ತೀನಿ. ನನ್ನ ಫ್ರೆಂಡ್ ಪದ್ಮನಾಭ ಇದ್ದಾನೆ, ಅದಕ್ಕೆ ಯಾಕೆ ಟೆನ್ಷನ್ ಆಗ್ತೀಯಾ? ನೀನು ಆರಾಮಾಗಿರೋ. ಹಾ, ಅಣ್ಣ, ತುಮಕೂರ್ಗೆ ಹೋಗಕ್ಕೆ ಯಾವ ಬಸ್ ಹತ್ಬೇಕಣ್ಣ? ತುಮಕೂರು ಬಸ್ ಹತ್ತು ಹೋಗು. ತುಮಕೂರು ಬಸ್ ಅಂತೆ, ತುಮಕೂರು ಬಸ್ಸು. ಲೇ ಜಗ, ಒಂದ್ ಸಿಗರೇಟ್ ಕೊಡ. ಚಪ್ಲಿ ಬಂದ್ವು. ಮಗ ಆರ್ಟ್ ಹೊಡೆದೋಯ್ತಲ್ಲೋ. ಆಟ ಅಂದ್ಮೇಲೆ ಹೊಡಿಯುತ್ತೆ, ನಾಯಿ ಅಂದ್ಮೇಲೆ ಬೊಗಳುತ್ತೆ. ಸಿಂಪಲ್. ಮಗ, ಮೊಬೈಲ್ ಎಲ್ಲೋ? ದಯವಿಟ್ಟು ತಾವು ಈ ಕಡೆ ಬನ್ನಿ ಸರ್. ಮಗ ತಗೋ ಮೊಬೈಲು, ಅಲ್ಲೋಗಿಟ್ ಬಾ. ಇಟ್ ಬಂದ್ರೆ ಸಿಂಪಲ್. ವಿಜಿ ನೋಡ್ತಾಳೆ, ತಗೊಂತಾಳೆ. ಡಬ್ಬ ನನ್ನ ಮಗನೇ, ನಿನ್ ಡಬ್ಬ ಹಿಡಿದಿಂದ ನನ್ನ ಫೋನೇ ಹಾಳಾಗೋಯ್ತು. ಫಸ್ಟ್ ಹೋಗಿ ಫೋನ್ ತಗೊಂಬೋಗು.
ಅವರಪ್ಪ ಅಯ್ಯ 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 ಒಣ ಮೆಣಸಿನಕಾಯೇ ನಮಃ, ಹಸಿ ಮೆಣಸಿನಕಾಯೇ ನಮಃ, ಕೆಂಪು ಮೆಣಸಿನಕಾಯೇ ನಮಃ, ಖಾರದ ಮೆಣಸಿನಕಾಯೇ ನಮಃ, ಬುಡ್ಡೆ ಮೆಣಸಿನಕಾಯಿ. ಅಂಕಲ್ ಏನ್ ಮಾಡ್ತಾ ಇದೀಯಪ್ಪ? ಮೆಣಸಿನಕಾಯಿ ಅಂಕಲ್, ಖಾರ ಇದೆಯಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಮಾಡು ಅಂಕಲ್, ಮಾಡೋ. ತಿನ್ನೋ ಪೂರ. ಹೆಂಗಿದೆ? ಉರಿತಾ ಇದೆ ಅಂಕಲ್. ಇದು ಮೆಣಸಿನಕಾಯಿ, ಎಲ್ಲಿಟ್ರೂ ಉರಿತದೆ. ಮೊಬೈಲ್ ಕೊಟ್ಟಿಯೇನೋ? ಅಶ್ವಿನಿ, ಮೊಬೈಲ್ ಕಳೆದೋಯ್ತು ಕಣೆ. 10,000 ರೂಪಾಯಿ ಕೊಡ್ತೀಯಾ? ಚೈನಾ ಫೋನ್ಗೆ ಇಂಡಿಯನ್ ಪೆನಲ್ ಹಾಕ್ಸ್ ತಂದು ಕೊಡ್ತೀನಿ. 10,000 ರೂಪಾಯಿ ಬೇಕಾ? ಶಂಕರ ಬಂದ್ಲೇನೋ? ಇನ್ನೂ ಬಂದಿಲ್ಲ, ತಡಿಯೋ. ಮನೆಗೊಂದು ದಾರ. ಏನೋ ನಿಮ್ಮಪ್ಪ ಗದ್ದೆಲ್ ಬಿದ್ದು ಕಾಲ್ ಮುರ್ಕೊಂಡವ್ರೆ, ನೀನ್ ನೋಡಿದ್ರೆ ಆರಾಮಾಗಿ ಬರ್ತಿದ್ಯಾ? ಗೀತಾ, ಏ ಗೀತಾ, ರಥ ಏನ್ ಮಾಡ್ತಿದ್ಯಾ? ವಿಜಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನು? ಅಪ್ಪ ಬಂದ್ರು. ಅಯ್ಯೋ, ಹಲೋ ಅಣ್ಣ, ಚಪ್ಪಲಿ ಚೆನ್ನಾಗಿದಾವ ಅಣ್ಣ. ಚಪ್ಪಲಿ 100 ಆದ್ರೂ 1000 ಆದ್ರೂ ಚಪ್ಪಲಿ ಅಣ್ಣ. ಒಂದು ವಿಷಯ ಹೇಳ್ಬೇಕು. ಹೇಳು. ಈಗ ಹೇಳೋದು, ಹಿಂಗೆ ಹೇಳೋದು, ಏನು ಅಂದ್ರೆ ಏನಾಯ್ತು? ಯಾಕೋ ಗಾಡಿ ಆಫ್ ಆಯ್ತು ಸರ್. ಸರ್ ಹೇಳಿದ್ಬಿಟ್ಟು ಗಾಡಿ ಸ್ವಲ್ಪ ತಳ್ತೀರಾ? ಸರ್, ತುಮಕೂರು ಡ್ರಾಪ್ ಕೊಡ್ತೀರಾ? ಸರಿ, ಹತ್ಕೊಳ್ಳಿ. ಸರಿಯಾಗಿ ಸಿಗಾಕೊಂಡ.
ರೇ ರಾಮಚಂದ್ರಪ್ಪ ಚಾರ್ಜ್ ಹಾಕ್ರಿ. ಐ ಚಾರ್ಜ್ ಹಾಕ. ಚಾರ್ಜ್ ಆಗ್ತಾನೆ ಸರ್. ಏನ್ ನಿನ್ನ ಹೆಸರು? ಬಸವರಾಜ್ ಅಂತ ಸರ್. ಕೊಲೆ ಆಗಿರೋ ಅಂಜಿ ನನ್ನ ಸ್ನೇಹಿತ ಸರ್. ಏನ್ ಕೆಲಸ ಮಾಡ್ತಾ ಇದ್ದ? ವ್ಯವಸಾಯ ಸರ್. ನಮ್ಮ ಜನ ಅನ್ನದಾತನ ಕೊಲೆ ಮಾಡ್ತಾರ ಸರ್. ಅವನು ಏನಾಗಿದ್ದ ಅಂತ? ಸರ್ ಅವನು ಮದುವೆ ಆಗಿದ್ದ ಸರ್. ಸರ್ ಏನ್ ಜೋಕ್ ಮಾಡ್ತಾ ಇದೀಯ ನನ್ನ ಹತ್ರ? ನಾನು ಕೇಳಿದ ಕೂತ್ರ ಕೊಡ್ಬೇಕು, ಇಲ್ಲ ಕೂತಾಕ್ಬಿಡ್ತೀನಿ. ಕೂತ್ಕೋ. ಪೊಲೀಸ್ನವ್ರ ಹತ್ರ ಕೂತ್ಕೊಂಡು ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೆ ಪೊಲೀಸ್ನವ್ರ ಕೈಕಾಲು ಮಾತಾಡುತ್ತೆ, ಅರ್ಥ ಆಯ್ತಾ? ಹೇಳೋ, ಆಂಜಿ ವ್ಯವಸಾಯ ಜೊತೆ ಬೇರೆ ಏನ್ ಮಾಡ್ತಿದ್ದ? ಅವನೊಬ್ಬ ಕಳ್ಳ ಸರ್. ಅವನಿಗೆ ಹುಡುಗಿರ್ ಹುಚ್ಚು, ಜೊತೆಗೆ ಬಂಗಾರದ ವ್ಯಾಮೋಹ. ಹಾಗಾಗಿ ಹುಡುಗಿರ್ ನೆತ್ತಾಕೊಂಡು ಹೋಗಿ ಬಂಗಾರದ ಜೊತೆ ಅವ್ರ ಬಾಳನ್ನು ಹಾಳು ಮಾಡ್ತಿದ್ದ ಸರ್. ಅಕಸ್ಮಾತ್ ಅವ್ರು ಬದುಕಿದ್ರೆ ಮುಂದೆ ಅವರಿಂದ ತೊಂದರೆ ಆಗ್ಬೋದು ಅಂತ ಅವ್ರನ್ನ ಅಲ್ಲೇ ಕೊಲೆ ಮಾಡ್ಬಿಡ್ತಿದ್ದ ಸರ್. ಸರ್ ಫೋನ್ ಬಂದಿದೆ. ಹಲೋ ಸರ್, 10 ಕುಂಟೆ ಅರ್ಲಿ ಮರದ ಹತ್ರ ಒಂದ್ ಶವ ಬಿದ್ದಿದೆ ಸರ್. ನಮ್ಮಣ್ಣ ದೊಡ್ಡ ಕಳ್ಳ ಸರ್. ಅವನೊಬ್ಬ ಕಳ್ಳ ಸರ್. ಇವನು ಕೂಡ ಕಳ್ಳನ? ಕೊಲೆಗಾರ ಯಾಕೆ ಬರೀ ಕಳ್ಳನೇ ಟಾರ್ಗೆಟ್ ಮಾಡ್ತಿದ್ದ? ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ನಮಗ್ ಸಿಕ್ಕಿರೋ ಅಷ್ಟು ಡೆಡ್ ಬಾಡಿಗಳ ಹತ್ರ ಒಂದೇ ತರದ ಇಂಜೆಕ್ಷನ್ ಮಾರ್ಕ್ ಇದೆ. ಇದರಿಂದ ಒಂದ್ ಅರ್ಥ ಆಗುತ್ತೆ, ಸತ್ತಿರೋ ವ್ಯಕ್ತಿಗಳು ಮಾತ್ರ ಬೇರೆ ಬೇರೆ, ಅದೇ ಕೊಲೆಗಾರ ಒಬ್ನೇ. ಯಾರು ಕೊಲೆಗಾರ? ಟಾಪ್ ಮೇಲೆ ಕುಂತಗಾಡು. ಹಲೋ, ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಯಾರ ನೀನು ರೋಜಾ ಹೂವೆ? ರಥ, ನಿನ್ನ ಹತ್ರ ಮಾತಾಡ್ಬೇಕು. ತೋಟಕ್ಕೆ ಬರ್ತೀಯಾ? ಸರಿ ಆಯ್ತು. ಶ್ರೀರಾಮ. ವಿಜಿ ತೋಟಕ್ ಬಾ ಅಂತ ಕರಿತಾ ಇದ್ದಾಳ ಮಗ. ಮತ್ತಿನ್ನೇನು, ಹೋಗೋ. ಜೀವನ ಒಂದು ಟಾನಿಕ್ ಬಾಟ್ಲು ಕುಡಿಯೋ ಮುಂಚೆ ಅಲ್ಲಡ್ಸು 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 ಅಲ್ಲಡ್ಸು. ಏ ಮಗ, ಈ ನನ್ ಮಗ ಕರೆಕ್ಟಾಗಿ ಸಿಗಾಕೊಂಡ. ನಾನೇನ್ ಕಿಲ್ಲಿ ಬಂದೆ?
ಏನ್ ಫೋನ್ ಮಾಡಿ ಬರಕ್ ಹೇಳಿದ್ದು? ಯಾರನ್ ಕೇಳಿ ಮುತ್ಕೊಟ್ಟೆ? ಸಾರಿ. ಸಾರಿ ಕೇಳಿದ್ರೆ ಬಿಟ್ಬಿಡ್ಬೇಕಾ? ನಿಂಗೊಂದ್ ಮಾತು ಹೇಳಾರತ, ನಂಗೆ ನನ್ನ ತಾಯಿ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಅವ್ರು ಹೆಂಗಿದ್ರು ಅಂತ ಕೂಡ ನನಗೆ ಗೊತ್ತಿಲ್ಲ. ನೀನ್ ತೋರ್ಸಿದ ಪ್ರೀತಿ ಅಮ್ಮನ ಪ್ರೀತಿನೇ ನೆನಪಾಗ್ತಿತ್ತು. ನೀನ್ ನೋಡೋಕಂತಾನೆ ಟೀ ಅಂಗಡಿ ಮುಂದೆ ಬರ್ತಿದ್ದೆ. ಶ್ರೀರಾಮ, ನೀನ್ ನೋಡೋಕಂತಾನೆ ದೇವಸ್ಥಾನಕ್ ಬರ್ತಿದ್ದೆ. ನೀನ್ ನೋಡೋಕಂತಾನೆ ಅರಳಿಕಟ್ಟೆ ಹತ್ರ ಬರ್ತಿದ್ದೆ. ನೀನ್ ನೋಡ್ಲಿ ಅಂತಾನೆ ನೀರಿಗೂ ಬರ್ತಿದ್ದೆ. ಯಾಕೋ ಈಗಿನ ಕಾಲದ ಹುಡ್ಗಿರ್ ತರ ಆಂಡ್ರಾಯ್ಡ್ ಸೆಟ್ಟಲ್ಲಿ ಆ್ಯಪ್ ಹಾಕೊಂಡು ಹಾಯ್ ಹೇಳೋದ್ಕಿಂತ ನೀನ್ ಎದುರಿಗೆ ಸಿಕ್ಕಾಗ ನಾಚ್ಕೊಳ್ಳೋದೇ ನಂಗಿಷ್ಟ. ಅದಕ್ಕೆ ಮನ್ಸಲ್ಲಿರೋ ಮಾತನ್ನ ಮನ್ಸಲ್ಲೇ ಬಚ್ಚಿಡ್ಕೋತಿದ್ದೆ. ನೀನ್ ಎದುರಿಗೆ ಸಿಕ್ಕಾಗ ನಿನ್ ಕಣ್ಣಲ್ಲಿ ಕಾಣೋ ಪ್ರೀತಿ ನೋಡಿ ಖುಷಿ ಪಡ್ತಿದ್ದೆ. ಐ ಲವ್ ಯು. ಶ್ರೀರಾಮ. ಖುಷಿಲಿ ಸಾಲ ವಾಪಸ್ ಕೊಡೋದು ಮಾತ್ರ ಹೊರಿಬೇಡ. ಚಿಪ್ಪೋಲಿ. ಬಡಪಾಯಿ ಹೃದಯ ರುಜುವಾಕಿದೆ ಸುಮ್ಮನೆ, ಪರದಾಟ ಶುರುವು ಎದೆಯಲ್ಲಿ ಮೆಲ್ಲನೆ, ಏನೋ ಸೋಜಿಗ ಅನುರಾಗಿ ನಾನೀಗ, ನನ್ನಷ್ಟಕ್ಕೆ ಈಗ ಕವಿಯಾದೆನು. ನನ್ನೆದೆಯ ಭಾಷೆಯು ತಂತಾನೆ ಇವಳ ಸರ ಕೂಗಿದೆ ಗಮ್ಮನೆ, ಎಲ್ಲಿ ನಡೆದರೂ ಸುಮ್ಮನೆ ಜಗವ ಮರೆವ ಮುನ್ಸೂಚನೆ. ಅಶ್ವಿನಿ, ಓ ಇಲ್ಲಿದ್ಯಾ? ಅಶ್ವಿನಿ, ಮನೆಗೆ ಸೊಸೆ ಬರ್ತಾ ಇದ್ದಾಳೆ, ಸ್ವೀಟ್ ರೆಡಿ ಮಾಡ್ಕೊಂತೀಯಾ? ಅಶ್ವಿನಿ, 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 ಇವತ್ತು ವಿಜಿ ಫೋನ್ ಮಾಡಿ ತೋಟಕ್ಕೆ ಕರೆದಿದ್ಲು. ಏನ್ ಹೇಳಿದ್ಲು ಗೊತ್ತಾ? ನನಗೋಸ್ಕರನೇ ದೇವಸ್ಥಾನ ಹತ್ರ ಬರ್ತಾ ಇದ್ಲಂತೆ, ನನಗೋಸ್ಕರನೇ ಟೀ ಅಂಗಡಿ ಹತ್ರ ಬರ್ತಾ ಇದ್ಲಂತೆ, ನನಗೋಸ್ಕರನೇ ಹಳ್ಳಿಕಟ್ಟೆ ಹತ್ರ ಬರ್ತಾ ಇದ್ಲಂತೆ. ಅವಳು ಪ್ರತಿ ಸತಿ ನನಗೋಸ್ಕರ ಅಂತ ಹೇಳಿದಾಗ ಅವಳಲ್ಲಿ ನೀನ್ ಕಾಣ್ತಾ ಇದ್ದೆ ಅಶ್ವಿನಿ. ಅಶ್ವಿನಿ, ನೀನು ಯಾವಾಗಲೂ ಹೇಳ್ತಿದ್ದಲ್ಲ, ಅಡುಗೆಯವ್ರನ್ನ ಆಲೂರಿಂದ ಕರೆಸಿ, ಅಲಂಕಾರ ಮಾಡೋರನ್ನ ಬೇಲೂರಿಂದ ಕರೆಸಿ, ಬಾರ್ಸೋರು ಮೈಸೂರವರು, ಕುಣಿಯೋರು ಬೆಂಗಳೂರವರು, ಹಾಡೋರು ತುಮಕೂರವರು, ನೋಡೋರು ಮಧುಗಿರಿಯವರು. ಅವ್ರ ಮಧ್ಯದಲ್ಲಿ ನೀನು ರೇಷ್ಮೆ ಸೀರೆ ಉಟ್ಕೊಂಡ್ಬರ್ತಾ ಇದ್ರೆ ನೋಡೋಕೆ ಹೆಂಗಿರುತ್ತಲ್ವಾ? ಅಮ್ಮ, ಅಮ್ಮ ಎದ್ದೇಳೆ, ಅಮ್ಮ ಎದ್ದೇಳೆ. ನೀನಿಲ್ಲ ಅಂದ್ರೆ ಅಂದ್ರದ ಮೇಲಿರೋ ಈ ಚಂದ್ರ ನಿನ್ನ ನೋಡಿ ಮಂಕಾಗಿ ಹೋಗ್ತಾನೆ ಕಣೆ. ನಾಗರೆಡೆ ಅಂತ ಜಡೆ ಹುಡುಗಿ ನಡೆದ್ ಬರೋದು ನನ್ನ ನೋಡೋದಕ್ಕೆ ನೀನೇ ಇಲ್ಲ ಅಂದ್ರೆ ಹೆಂಗೆ? ಅಂದ್ರದ ಮೇಲಿರೋ ಚಂದ್ರ ಕೂಡ ನಿನ್ನ ನೋಡಿ ಅಳ್ತಾನೆ ಕಣೆ. ಅಮ್ಮ ಎದ್ದೇಳೆ, ನೀನ್ ನನ್ನ ಕಣ್ಣೀರಲ್ಲಿ ಕೈ ತೊಳೆದು ಬೆಳೆಸಿದ್ಯಾ ಕಣೆ. ನೀನೇ ಇಲ್ಲ ಅಂದ್ರೆ ಹೆಂಗೆ? ಅಶ್ವಿನಿ, ನಾನು ಚಿಕ್ಕವನಿದ್ದಾಗ ನಾನು ಮಲಗೋದಕ್ಕೆ ಲಾಲಿ ಹಾಡು ಆಡ್ತಾ ಇದ್ದೆ. ನೀನ್ ಎದ್ದೇಳೋದಕ್ಕೆ ನಾನು ಯಾವ ಹಾಡು ಹೇಳಲೆ? ರತಾ, 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 ಮಾ, ರತಾ, 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 ಅಂದ್ರೆ ನೀವು ಇಲ್ಲಿ ಆತ್ಮ ಇದೆ, ಇಲ್ಲಿ ಆತ್ಮ ಇದೆ, ಹೊಟ್ಟೋಗಿ, ಇಲ್ಲಾಂದ್ರೆ ಅದು ನಿಮ್ಮನ್ನ ಸಾಯಿಸ್ತದೆ, ಯಾರು ಉಳಿಯೋದಿಲ್ಲ. ನೀವು
ಆತ್ಮನಾ? ಡಾಕ್ಟ್ರೆ, ದಾರಿಲಿ ದುಡ್ಡು ತರಬೇಕಾದ್ರೆ ಯಾರೋ ಕಳ್ಳ ನನ್ನ ದುಡ್ಡು ಕಿತ್ಕೊಂಡು ಹೋಗ್ಬಿಟ್ಟ. ನೋಡಿ ಯಜಮಾನ್ರೆ, ದುಡ್ಡಿಲ್ದೆ ಆಪರೇಷನ್ ಮಾಡಕ್ಕಾಗಲ್ಲ. ನಿಮ್ ಮಗುನ ನೀವು ಕರ್ಕೊಂಡು ಹೋಗ್ಬೋದು. ಚಿತ್ರವಲ್ಲಿ ಉಳಿಸ್ಕೊಳ್ಳಿ ನಿನ್ನ. ಫೋನ್ ಮಾಡೋ. ಹಲೋ ಬಾಸ್. ಏನಾಯ್ತು? ಮೆಮೊರಿ ಕಾರ್ಡ್ ಕಾರಲ್ಲಿದೆ. ಇನ್ನೊಂದು ಬ್ಯಾಚ್ ಕಳಿಸ್ತೀನಿ. ಬೇಡ ಬಾಸ್, ಮೆಮೊರಿ ಕಾರ್ಡ್ ನಾವೇ ತರ್ತೀವಿ. ಅವ್ರು ಬರ್ತಿರೋದು ಮೆಮೊರಿ ಕಾರ್ಡ್ಗಲ್ಲ. ನೀವು ಆ ಮೆಮೊರಿ ಕಾರ್ಡ್ ತರಲಿಲ್ಲ ಅಂದ್ರೆ ನಿಮ್ಗಳನ್ನ ಮುಗ್ಸೋಕೆ ವಿಚಾರಿಸೋಣ ಸರ್. ಆಮೇಲೆ CC ಕ್ಯಾಮ್ರಾ ಫುಟೇಜ್ ಬಂದಿದೆ ಸರ್. ಬಂದೆ, ಬನ್ನಿ. ಪ್ಲೇ ಮಾಡಿ. ಝೂಮ್ ಮಾಡಿ. ಝೂಮ್. ಸ್ಟಾಪ್. ಈ ಕೊಲೆಗಳನ್ನು ಮಾಡ್ತಾ ಇರೋದು ಇವನ. ನೀವು ಆತ್ಮನಾ? ನೀವು ಆ ಮೆಮೊರಿ ಕಾರ್ಡ್ ತರಲಿಲ್ಲ ಅಂದ್ರೆ ನಿಮ್ಗಳನ್ನ ಮುಗ್ಸೋಕೆ. ಹೆಂಗಾದ್ರೂ ಮಾಡಿ ನನ್ನ ಬಗ್ಗೆ ಉಳಿಸ್ಕೊಳ್ಳಿ ಡಾಕ್ಟ್ರೆ. ನಾನು ಕುಮಾರಸ್ವಾಮಿ ಅಂತ, ಅನಂತ ಪದ್ಮನಾಭನ್ ಮಾವ. ರೇ ಕುಮಾರಸ್ವಾಮಿ, ನಿಮ್ಮ ಅಳಿಯ ಅನಂತ ಪದ್ಮನಾಭನ್ನ ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅಂತ ಏನಾದ್ರು ಗೊತ್ತಿದೇನ್ರಿ? ಸರ್, ಯಾರು ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದ್ ದಿವಸ ಪದ್ಮನಾಭಂಗೆ ಈ ತರ ಆಗತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಸರ್. ಅಂದ್ರೆ ಸರ್, ಉಪ್ಪು ತಿಂದ್ರೇನೆ BP ಬರುತ್ತೆ. ಇನ್ನು ಉಪ್ಪಿನಕಾಯಿ ತಿಂದ್ರೆ ಬರ್ದೇ ಇರುತ್ತಾ ಸರ್? ಅವನೊಬ್ಬ ದೊಡ್ಡ ಕಿಡ್ನಾಪರು ಸರ್. ವಾಟ್? ಹ್ಞೂ ಸರ್, ಮೊನ್ನೆ ಒಬ್ಬ ಸೇಟು ಮಗನ ಕಿಡ್ನಾಪ್ ಮಾಡ್ಸಕ್ ಹೋಗಿ ಮಿಸ್ ಆಗಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಮಗನ ಕಿಡ್ನಾಪ್ ಮಾಡಿಸ್ಬಿಟ್ಟ. ದುಡ್ಡುಗೋಸ್ಕರ ಮಾಡಿಸೋಣ ಸರ್? ದುಡ್ಡಿಂದನೇ ಎಲ್ಲ ಸುಖ ಸಿಗಲ್ಲ ಸರ್. ಅಮಾಯಕ ಹೆಣ್ಮಕ್ಳನ್ನ ಕೆಲಸ ಕೊಡ್ತೀನಿ ಅಂತ ಕರೆಸಿ ಹುಡುಗಿನ ಅತ್ಯಾಚಾರ ಮಾಡ್ತಾ ಇದ್ದ ಸರ್. ಏನಾರ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಸಾಯಿಸೇ ಬಿಡ್ತಾ ಇದ್ದ ಸರ್. ಇವ್ರು ಹೇಳ್ತಿರೋದು ಸರಿ ಇದೆ ಅಂತ ಅನ್ಸುತ್ತೆ ಸರ್. ಇದಕ್ ಮುಂಚೆ ಕೊಲೆ ಆದ ಇಬ್ಬರು ಹೆಸರಲ್ಲೂ ಕೊಲೆ ಕೇಸ್ ಇದೆ ಸರ್. ಅಂದ್ರೆ ಈ 3 ಜನ ಕೊಲೆಗಾರನ್ನ ಕೊಲೆ ಮಾಡೋದ್ರ ಮೂಲಕ ಈ ಸಮಾಜಕ್ಕೆ ಏನೋ ಹೇಳೋದಕ್ಕೆ ಹೊರಟಿದ್ದಾನೆ. ಏನ ಸರ್, ಸಮಾಜದಲ್ಲಿ ಬೇಕಾದಷ್ಟು ಲೋಪದೋಷಗಳಿರ್ತವೆ. ಅದೆಲ್ಲ ಬಿಟ್ಟು ಬರೀ ಕೊಲೆ ಮಾಡಿದವ್ರನ್ನ ಮಾತ್ರ, ಅಂದ್ರೆ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ ಸರ್. ಅನ್ಸಿದ್ರೆ ಸಾಲ್ದ್ರಿ. ಅವನ್ ಎಲ್ಲಿದ್ದಾನೆ ಹುಡುಕಿ. ಓಕೆ ಸರ್, ನಾನು ಬರ್ತೀನಿ ಸರ್. ಒಳಗಾಕ್ರಿ ಇವ್ನ. ಸರ್, ನಾನೇನ್ ಮಾಡಿದೆ ಸರ್? ಸಮಾಜ ಹಾಳಾಗ್ತಾ ಇರೋದು ಪದ್ಮನಾಭನಂತ ಕೆಟ್ಟವರಿಂದಲ್ಲ, ಎಲ್ಲ ಗೊತ್ತಿದ್ದು ಸುಮ್ನಿರ್ತಾರಲ್ಲ ನಿನ್ನಂತ ಒಳ್ಳೆಯವರಿಂದ. ಒಳಗಾಕ್ರಿ ಇವ್ನ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ರನ್ನೇ ಸಾಯಿಸಾಕ್ತಿದ್ದ ಸರ್. ಅವ್ರನ್ನ ಅಲ್ಲೇ ಕೊಲೆ ಮಾಡ್ಬಿಡ್ತಿದ್ದ ಸರ್. ಅಂದ್ರೆ ಇವನು ಕಳ್ಳರನ್ನ ಕೊಲೆ ಮಾಡ್ತಾ ಇಲ್ಲ, ಕೊಲೆ ಮಾಡಿದವ್ರನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ? ನಾನ್ ಸತ್ತಿಲ್ಲ. ಅಶ್ವಿನಿ, ಟೀ ಕೊಡು. ಹೇ ರಥ, ಹೇಳಿ ಅಂಕಲ್. ವಿಜಯ, ವಿಜಿಗೇನೈತೆ ಅಂಕಲ್?
ನಿನ್ನನ್ನು ಮಾತಾಡಿಸ್ಬೇಕು ಅಂತ ತೋಟಕ್ಕೆ ಹೋದೋಳು ಇನ್ನೂ ಬಂದಿಲ್ಲ ಕಣ. ಎಲ್ಲ ಕಡೆ ವಿಚಾರಿಸ್ತಿಕೊಂಡು ಒಂದು ಕ್ಲೂನು ಸಿಗ್ತಾ ಇಲ್ಲ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಏನಾದ್ರೂ ಗೊತ್ತಾಗ್ಬೋದು. ಅಂಕಲ್ ನಿಮ್ಗೆ ಯಾರಾದ್ರೂ ಆಗ್ದವ್ರು? ನನಗೆ ಯಾರಪ್ಪ ಆಗ್ದವ್ರು ಇರ್ತಾರೆ? ನಾನು ಯಾರ ಮೇಲೆ ತಾನೇ ಗಲಾಟೆ ಮಾಡ್ತೀನಿ ಹೇಳು? ನನಗೆ ನನ್ನ ಮಗಳೇ ಪ್ರಪಂಚ ಅಂತ ಬದುಕ್ತೋ ನಾನು. ನನ್ಗೆ ಯಾರೋ ಆಗ್ದವ್ರು ಇರ್ತಾರೆ. ನನಗೆ ಯಾರೋ ರುದ್ರ ಏನಾದ್ರು ವಿಜಯ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಏ ರುದ್ರ, ಎಲ್ಲೋ ವಿಜಯ? ವಿಜಯನೇನ ಮಾಡ್ದೆ? ಎಲ್ಲಿ ಬಚ್ಚಿಟ್ಟಿದ್ಯ ಹೇಳೋ? ಅಣ್ಣ ನಂಗೆ ಗೊತ್ತಿಲ್ಲ ಅಣ್ಣ. ಡೌ ಮಾಡಿದ್ರೆ ದೊಡ್ಡ ಮುರಿಯುತ್ತೆ ಮಗನೇ. ಒಬ್ನೇ ಇದ್ದಾಗ ನನ್ನನ್ನೇ ಅಟ್ಯಾಕ್ ಮಾಡ್ದವ್ ನೀನು. ಇನ್ನು ಒಂಟಿ ಹಣ್ಣು ಸಿಕ್ಕರೆ ಬಿಡ್ತೀಯಾ? ಅಣ್ಣ ನಿಮ್ ಕೈ ಮೂತ್ ಕೇಳ್ಕೊಂತೀನಿ, ಬಿಟ್ಬಿಡ್ರಣ. ನೋಡೋ ರುದ್ರ, ನಿನ್ ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ ಕಣ. ವಿಜಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಲ್ಲಿದ್ದಾಳೆ ಅಂತ ಹೇಳ್ಬಿಡ. ಅಣ್ಣ ನಮ್ಮ ಅಮ್ಮನ ಹಣೆಗಳು ಗೊತ್ತಿಲ್ಲ ಅಣ್ಣ. ಅಣ್ಣ ರುದ್ರ ಹೊರಡೋ ನೀನು. ನಡ್ರಲ್ಲ. ಏ ರುದ್ರ, ಅಮ್ಮ ಇರೋವರೆಗೂ ನಾವಿರ್ತೀವಿ, ನಾವಿರೋವರೆಗೂ ಅಮ್ಮ ಇರಲ್ಲ. ರಥ ಏನು ಮಾಡೋದೀಗ? ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಬೆಟ್ರು. ವಿಜಯ್ ಚಪ್ಲಿ ಏನು? ಲೂನರ್ಸ್ ಬ್ರ್ಯಾಂಡು, ಸ್ಯಾಂಡಲ್ ಟೈಪು, 7mm ಥಿಕ್ನೆಸ್ಸು, 7 ನಂಬರ್ ಸೈಜು, ಪಕ್ಕಾ ವಿಜಿದೆ. ಏನಕ್ಕೋ ಓಡ್ತಾ ಇದೀಯಾ? ಎಲ್ಲೋಗ್ತಾ ಇದೀಯಾ? ಈ ಸಿಗರೇಟ್ ಇಲ್ಲಿಗೆ ಹೆಂಗ್ ಬಂತು? ರಥ, ಈ ತರ ಸಿಗರೇಟ್ ನಮ್ಮೂರಲ್ಲೂ ಸೇದೋರು ಯಾರು ಇಲ್ಲ, ಮಾರೋರು ಯಾರು ಇಲ್ಲ. ಅಮ್ಮ ಸತ್ತಿಲ್ಲ, ಯಾರೋ ಪ್ಲಾನ್ ಮಾಡಿ ಸಾಯಿಸಿದ. ರಥ ಏನ್ ಹೇಳ್ತಾ ಇದೀಯಾ? ಅಮ್ಮನಿಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ, ಆರೋಗ್ಯವಾಗೇ ಇದ್ಲು. ಇದ್ದಕ್ಕಿದ್ದಂಗೆ ಹೆಂಗ್ ಸಾಯ್ತಾಳೆ? ಅಮ್ಮ ಸತ್ತಾಗ ಅಮ್ಮನ ಕತ್ತತ್ರ ಒಂದು ಮಾರ್ಕ್ ಇತ್ತು. ಹಾಗಾದ್ರೆ ವಿಜಿನ ಕಿಡ್ನಾಪ್ ಮಾಡಿರೋದು? ಸಾಯಿಸೋಕೆ ಅನ್ಸುತ್ತೆ. ಅಮ್ಮನ್ ಸಾಯಿಸ್ತವ್ರೆ ವಿಜಯನ್ ಸಾಯಿಸೋದಿಕ್ಕೆ ಅಂತ ಕಿಡ್ನಾಪ್ ಮಾಡಿದಾರ? ಯಾರದು? ತುಮಕೂರು ರಸ್ತೆ ಅಪಘಾತದಲ್ಲಿ 5 ಜನರ ಸಾವು. ಸರ್, ಈ ಫೋಟೋ ನೋಡ್ತಾ ಇದ್ರೆ ಇದು ಆಕ್ಸಿಡೆಂಟ್ ಅಲ್ಲ, ಪಕ್ಕ ಮರ್ಡರ್ ಅನ್ಸುತ್ತೆ ಸರ್. ಅವರೇ ಆಕ್ಸಿಡೆಂಟ್ ಅಂತ ಮೆನ್ಷನ್ ಮಾಡಿದಾರಲ್ರಿ, ಕೊಲೆ ಅಂತ ಇದ್ರ ಹೆಂಗೆ? ಸರ್, ನಮಗೆ ಸಿಕ್ಕಿರೋ 5 ಬಾಡಿಗಳಲ್ಲೂ, ಆಕ್ಸಿಡೆಂಟ್ ಆದ ಜಾಗದಲ್ಲಿ ಸಿಕ್ಕಿರೋ 5 ಬಾಡಿಗಳಲ್ಲೂ ಹತ್ರ ಒಂದೇ ತರ ಮಾರ್ಕ್ ಇದೆ ಸರ್. ಅಂದ್ರೆ ನಾವು ಹುಡುಕ್ತಿರೋ ಆ ಸರಣಿ ಹಂತಕನೇ ಈ 5 ಕೊಲೆನೂ ಮಾಡಿರ್ಬೋದು ಸರ್. ಈ 5 ಜನರ ಕೇಸ್ ಫೈಲ್ ಸ್ಟಡಿ ಮಾಡಿ ಇವರೇ ಕೊಲೆಗಾರರಾಗಿರ್ಬೋದು. ಇಲ್ಲ ಸರ್, ಈ 5 ಜನ ಕೊಲೆ ಮಾಡಿಲ್ಲ ಸರ್. ಮತ್ತೆ ಸರ್, ಇವರು ರೇಪಿಸ್ಟ್ಗಳು. ವಾಟ್? ಎಸ್ ಸರ್, ಇವ್ರ ಮೇಲೆ ತುಂಬಾ ರೇಪ್ ಕೇಸ್ಗಳಿದೆ. ದುರಂತ ಅಂದ್ರೆ ಒಂದಕ್ಕೂ ಸಾಕ್ಷಿ ಇಲ್ಲ. ಹೋಟ್ಲ ಕರ್ಕೊಂಡೋಗಿ ಮಜಾ ಮಾಡ್ತಿದ್ದ ಸರ್. ಹುಡುಗಿರ್ ನೆತ್ತಾಕೊಂಡು ಹೋಗಿ ಬಂಗಾರದ ಜೊತೆ ಅವ್ರ ಬಾಳನ್ನು ಹಾಳು ಮಾಡ್ತಿದ್ದ ಸರ್. ಅಮಾಯಕ ಹೆಣ್ಮಕ್ಳನ್ನ ಕೆಲಸ ಕೊಡ್ತೀನಿ ಅಂತ ಕರೆಸಿ ಹುಡುಗಿರ್ನ ಅತ್ಯಾಚಾರ ಮಾಡ್ತಾ ಇದ್ದ ಸರ್. ಅಂದ್ರೆ ಅವನು ಅತ್ಯಾಚಾರ ಮಾಡಿದವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಸಾಯಿಸಿದ್ದ ಅಂತನಾ?
ಸಾಯಿಸ್ತಿಲ್ಲ, ರಿವೆಂಜ್ ತೀರ್ಸ್ಕೊತಾ ಇದ್ದಾನೆ. ಎಸ್ ಸರ್, ಸಮಾಜದಲ್ಲೇ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿಯ ಬದುಕಿನಲ್ಲೇ ಆಗಿರ್ಬೋದು, ನಡೆಯೋ ಕೆಲವು ದುರಂತಗಳಿಂದ ಈ ರೀತಿ ಆಗ್ತವೆ. ಮಿಸ್ಟರ್ ಸಂದೀಪ್. ಎಸ್ ಸರ್. ನಮ್ಮ ಕಲ್ಪನೆಗಳಿಗೆ ಕಾನೂನಲ್ಲಾಗ್ಲಿ ಕೋರ್ಟಲ್ಲಾಗ್ಲಿ ಬೆಲೆ ಇರಲ್ಲ. ಅವನ್ ಸಿಗೋವರೆಗೂ ನಮ್ಮ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗಲ್ಲ. ಲೆಟ್ಸ್ ಸಿ. ರಾಮಚಂದ್ರಪ್ಪ. ಎಸ್ ಸರ್. ನನಗೆ ಅಷ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬೇಕು. ಓಕೆ ಸರ್. ಸಂದೀಪ್ ಸರ್, ಅವನ ಫೋಟೋನ ಎಲ್ಲಾ ಚೆಕ್ ಪೋಸ್ಟ್ಗಳಿಗೂ ಕಳಿಸಿ. ಸರಿ ಸರ್. ರಥ, ವಿಜಿ ಏನಾದ್ಲು? ನನ್ ರಾಜ ಎಲ್ಲಿದ್ದಾನೋ, ಎಲ್ಲಿರ್ತಾನೆ? ಹೇ ರಥ, ಇವಳಾಕೋ ಹೆಜ್ಜೆ ನನ್ನ ಹೃದಯದ ಮೇಲೆ ಕುಂಟೆ ಬಿಲ್ಲೆ ಆಡುತ್ತಲೇ ಇತ್ತು. ನನ್ನುಸಿರ ಕವಿತೆಗೆ ಮುನ್ನುಡಿಯು ಬೇಕಾಗಿದೆ. ನನ್ನೆದೆಯ ಗೋಡೆಯಲ್ಲಿ ನಿನ್ನದೇ ಹೆಸರಿದೆ. ಬಡಪಾಯಿ ಹೃದಯದಲ್ಲಿ ಬಚ್ಚಿಟ್ಟ ಕನಸಿದೆ. ನನ್ನ ಸೋಕೋ ಬಿಸಿಗಾಳಿ ನಿನ್ನುಸಿರೆ ಆಗಿದೆ. ನಿನ್ನ ಪ್ರೀತಿ ಹೆಜ್ಜೆ ಜೊತೆಯಾಗಬೇಕಿದೆ. ತಪ್ಪಾದರೂ ಸರಿ, ನಾವು ಒಂದಾಗಬೇಕಿದೆ. ಹೇ ಹುಡುಗಿ, ನಾವು ಒಂದಾಗಬೇಕಿದೆ. ನಾವು ಒಂದಾಗಬೇಕಿದೆ. ತಾಯಿ ಹೃದಯ ರುಜುವಾಗಿದೆ ಸುಮ್ಮನೆ. ಹರದಾಟ ಶುರು ಎದೆಯಲ್ಲಿ ಮೆಲ್ಲನೆ. ಏನೋ ಸೋಜಿಗ ಅನುರಾಗಿ ನಾನೀಗ. ನನ್ನಷ್ಟಕ್ಕೆ ಈಗ ಕವಿಯಾದೆನು. ನನ್ನೆದೆಯ ಭಾಷೆಯು ತಂತಾನೆ ಇವಳ ಸರ ಕೂಗಿದೆ ಗಮ್ಮನೆ. ಎಲ್ಲಿ ನಡೆದರೂ ಸುಮ್ಮನೆ ಜಗವ ಮರೆವ ಮುನ್ಸೂಚನೆ. ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಕಣ್ರಿ. ನನ್ನ ಮಾತು ಕೇಳಿದ್ರೆ ಹೊರಗಡೆ ಒಂದು ಹೆಜ್ಜೆ ಇಡಲ್ಲ, ತಿಳ್ಕೊಳ್ಳಿ. ಅವರ ಅಪ್ಪನ ಮಾತು ವಿಜಿನ ತಡೆದಿರ್ಬೋದು, ಆದರೆ ವಿಜಿ ಮನ್ಸನ್ನ ತಡೆಯಕ್ಕಾಗಿಲ್ಲ. ವಿಜಿನ ಹುಡುಕೊಂಡು ವಿಜಿ ಫ್ರೆಂಡ್ ಹತ್ರ ಬಂದಾಗ, ನೀವಂದ್ರೆ ಅವಳಿಗೆ ತುಂಬಾ ಇಷ್ಟ. ನಿಮ್ಮೆಲ್ಲ ಪ್ರಾಣನೇ ಇಟ್ಕೊಂಡಿದ್ದಾಳಣ್ಣ. ಅವತ್ ಮೊಳೆ ಚುಚ್ಚಿ ನಿಮಗೆ ಎಷ್ಟು ನೋವಾಯ್ತು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ವಿಜಯ ಮಾತ್ರ ತುಂಬಾ ನೊಂದ್ಕೊಂಡ್ಲು. ಉಸಿರಿರೋ ಪ್ರತಿಯೊಬ್ಬರಿಗೂ ಒಂದ್ ಹೆಸರಿರುತ್ತೆ. ಆದ್ರೆ ನಿಮ್ ಹೆಸರಲ್ಲೇ ಅವಳು ಉಸಿರಿದೆ, ಅವಳು ಉಸಿರಿದೆ ಅಣ್ಣ. ರಥ, ತೋಟದಲ್ಲಿ ಸಿಕ್ಕರೆ ಸಿಗರೇಟ್, ಮನೇಲಿ ಸಿಕ್ಕರೆ ಸಿಗರೇಟ್ ಒಂದೇ ಆದ್ಮೇಲೆ ನಮ್ಮನ್ಯಾರು ಫಾಲೋ ಮಾಡ್ತಾ ಇದಾರೆ ಅಂತ ಅನ್ಸ್ತಾ ಇಲ್ವಾ? ಏನು ಮಾಡೋದೀಗ? ಆ ಸಿಗರೇಟ್ ಎಲ್ಲಿ ಸಿಗ್ತಾ ಇದೆ, ಯಾರ್ಯಾರು ಯೂಸ್ ಮಾಡ್ತಿದ್ದಾರೆ, ಫಸ್ಟ್ ಅದನ್ನು ಲೀಸ್ಟ್ ಮಾಡಿ. ಇಷ್ಟು ಚೆನ್ನಾಗಿ ಬಲೆ ಎಣ್ದಿರೋರು ಅವನ್ ಸಿಗರೇಟ್ ಇಂದ ಸಿಗ್ತಾರಾ? ಜೇಡ ಎಷ್ಟೇ ಸುಂದರವಾಗಿ ಬಲೆ ಎಣದ್ರು ಅದೇ ಬಲೆನಲ್ಲಿ ಜೇಡ ಸಿಕ್ಕಿ ಸಾಯುತ್ತೆ. ಅವರು ನೆಕ್ಸ್ಟ್ ಯಾರನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋದನ್ನ ಮಾತ್ರ ಕಂಡುಹಿಡಿಬೇಕು ನಾವು. ರಥ,
ಹುಡುಕಿ ಸಿಗದೆ ಇರೋರ್ನ ಕಿಡ್ನಾಪ್ ಅನ್ಬೋದು, ನಾಳೆ ಯಾರನ್ನ ಕಿಡ್ನಾಪ್ ಮಾಡ್ತಾರಂತ ಹೆಂಗ್ ಗೊತ್ತಾಗುತ್ತೆ? ಹಾ 3 ದಿನದಿಂದ ಭಟ್ರು ಕಾಣ್ತಿಲ್ಲ ಅಂತ ಜಗ ಹೇಳ್ತಿದ್ದ, ಅವ್ರು ಕಿಡ್ನಾಪ್ ಆಗಿರ್ಬೋದು. ಏಯ್ ನಿಜ ಹೇಳ್ತಿದ್ಯಾನಾ? ಹೌದಣ್ಣ, 3 ದಿನದಿಂದ ಅಪ್ಪ ಮನೆಗ್ ಬಂದಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿದೆ. ಜಗ ನಿಮ್ಮಪ್ಪ ಹೋಗ್ಬೇಕಾರೆ ಎಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ರೋದ್ರೇನು? ಹೌದಣ್ಣ, ಫುಲ್ ರೆಡಿಯಾಗಿ ಯಾರಿಗೂ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತ ಹೇಳ್ತಿದ್ರು. ಅವತ್ತು ನೀವೇ ಅಲ್ವಾ ಅಣ್ಣ ಫೋನ್ ಮಾಡಿ ಹೇಳಿದ್ದು? ನೀನು ಅವತ್ತು ಬ್ಯುಸಿ ಇದ್ದೆ, ಅದಕ್ಕೆ ನಾನೇ ಫೋನ್ ಮಾಡಿ ಕಳಿಸಿದ್ದು. ಅಮ್ಮ ಬ್ಲಡ್ ಕೊಟ್ರು, ಈಗಿಲ್ಲ. ವಿಜಿ ಬ್ಲಡ್ ಕೊಟ್ಲು, ಕಾಣಿಸ್ತಾ ಇಲ್ಲ. ಭಟ್ರು ಬ್ಲಡ್ ಕೊಟ್ರು, ಅವರು ಕಾಣಿಸ್ತಾ ಇಲ್ಲ. ಅಂದರೆ ಬ್ಲಡ್ ಕೊಡೋರೆಲ್ಲ ಏನ್ ಬೇಕು ಸರ್? ಸರ್ ರೀಸೆಂಟ್ ಆಗಿ ರೆಡ್ ರಿಲೇಷನ್ ವೆಲ್ಫೇರ್ ಸೊಸೈಟಿಯಿಂದ ಯಾರ್ಯಾರು ಬ್ಲಡ್ ಕೊಟ್ಟಿದ್ರು ಅಂತ ಒಂದು ಲೀಸ್ಟ್ ಬೇಕಾಗಿತ್ತು ನನಗೆ. ಸರ್ 1 ನಿಮಿಷ. ಸರ್ ತಗೊಳ್ಳಿ. The number you are calling is switched off. Please call again. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಎಲ್ಲ ನಂಬರ್ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ರಕ್ತದಾನ ಮಾಡಿರೋ 9 ಜನ ಕಾಣಿಸ್ತಾ ಇಲ್ವಾ? ದೇವ್ರೆ, ಬ್ಲಡ್ ಕೊಟ್ಟೋರೆ ಮಿಸ್ ಆಗ್ತಾ ಇದ್ದಾರೆ. ಶರಣ ಎಲ್ಲಿಗೋದ? ಪೊಲೀಸ್ ಗಾಡಿಗೆ ಕೂತ್ನೋ. ಯಾರ ನೀವು? ಕಾಣಿಸಲ್ವಾ ನಿಮ್ಗೆ? ಸರ್ ಡಿ ಏನೋ ಆಡ್ಸಬೇಕು ಸರ್. ಎಲ್ಲಿಂದ ಬರ್ತಿದ್ದೀರಾ? ಬೆಂಗಳೂರಿಂದ ಸರ್. ಎಲ್ಲಿ ಹೋಗ್ತಿದ್ದೀರಾ? ತುಮಕೂರ್ಗೆ ಸರ್. ತುಮಕೂರ್ ಒಳಗಡೆ ಯಾರು? ಏಯ್ ಬಾಯ್ಲೆ, ಯಾರೋ ಇಲ್ಲಿ? ಏನೋ ನಿನ್ನ ಹೆಸರು? ರಥ. ಎಲ್ಲಿಂದ ಎತ್ತಕ್ಕೋ ಬರ್ತೀವಿ ಸರ್? ಸಡನ್ ಆಗಿ ನೋಡಿದ್ನಲ್ಲ, ಶಾಕ್ ಆಗ್ಬಿಟ್ಟೆ. ಇಬ್ರು ಹಂಚ್ಕೊಂಡ್ಬಿಡೋಣ, 50-50. ಸರ್ ಆ ಥರ ಎಲ್ಲ ಮಾತಾಡ್ಬಿಡಿ ಸರ್, ಧನಲಕ್ಷ್ಮಿ ಬೇಜಾರಾಗ್ತಾಳೆ. ಇವಳಿಗೆ ಬೇಜಾರಾಗುತ್ತೆ ಅಂತ ಬಿಟ್ರೆ ನಂಗ್ ಬೇಜಾರಾಗಲ್ವಾ? ನಂಗೂ ಬೇಜಾರಾಗುತ್ತೆ. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಹೆಂಗ ಬಿಡಕ್ಕಾಗುತ್ತೆ? ಸರ್ ನಾನು ಈ ತರ ಹುಟ್ಟಿರೋದೇ ನನ್ ತಪ್ಪ. ನನಗೋಸ್ಕರ ಒಬ್ಬ ಸುಳ್ಳು ಹೇಳ್ತಾನೆ, ಒಬ್ಬ ಮೋಸ ಮಾಡ್ತಾನೆ, ಇನ್ನೊಬ್ಬ ಕಳ್ತನ ಮಾಡ್ತಾನೆ, ಮತ್ತೊಬ್ಬ ಕೊಲೆ ಮಾಡ್ತಾನೆ. ಏನಾಗಿದೆ ನಿಮ್ಗೆಲ್ಲ? ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ರೂ ನನಗೋಸ್ಕರ ಹೊಡೆದಾಡ್ತೀರಾ. ಒಂದು ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ವಾ? ಇದ್ರಲ್ಲಿ ನನ್ ತಪ್ಪೇನಿದೆ? ನಾನು ಏನ್ ಪಾಪ ಮಾಡಿದ್ದೀನಿ? ನನಗೆ ಅಂತ ಒಂದ್ ಮನ್ಸಿಲ್ವಾ? ಇವನು ನನಗೆ 50% ಬೇಕು ಅಂತಾನೆ, ಇನ್ನೊಬ್ಬ ಪೂರ್ತಿ ನನಗೆ ಬೇಕು ಅಂತಾನೆ. ಮನುಷ್ಯ ನಾಡು ಈ ಜಗನ್ನಾಟಕದಲ್ಲಿ ನನ್ನ ಬಗ್ಗೆ ನಿನ್ಸ್ಕೊಂಡ್ರೆ ನನಗೆ ನೋವಾಗ್ತಿದೆ. ಅಳ್ಬೇಡ ಧನಲಕ್ಷ್ಮಿ, ನೀನಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ಕೊಂಡಿದ್ದಾರೆ ಜನ. ಏನಾದ್ರೂ ಸಾಧಿಸಿದ್ರೆ ಆ ಸಾಧನೆಯಿಂದ ನೀನಿರ್ತೀಯ ಅಂತ ಯಾರಿಗೂ ಗೊತ್ತಿಲ್ಲ. ಕಷ್ಟ ಬಂದಾಗ ಕೈ ತುತ್ತು ನೀಡೋ ಅರ್ಥನೂ ನೀನೆ, ಈ ಕಲಿಯುಗದಲ್ಲಿ ಕತ್ತಿ ಎತ್ತಿದ ವಿಜಯರಥನೂ ನೀನೆ. ಅಳ್ಬೇಡ ಧನಲಕ್ಷ್ಮಿ, ನಿನ್ನ ಹತ್ರ ಅಳುವಿಗೆ ಅರ್ಥನೇ ಇರೋದಿಲ್ಲ. ಯಾರ ಧನಲಕ್ಷ್ಮಿ? ಯಾರೋ ವಿಜಯರಥ? ಇಂಥ ಪಾಪಿಗಳ ಕಣಿಗೆಲ್ಲ ನೀನ್ ಕಾಣಿಸಲ್ಲ ಅಂತ ಗೊತ್ತು ಧನಲಕ್ಷ್ಮಿ. ಯಾರ ಪಾಪಿಗಳು? ಅತ್ತ ಗಾಡಿಯ
ಹೇಳಿ. ನೀವು ಹುಡುಕ್ತಾ ಇರೋ ಕ್ರಿಮಿನಲ್ ತುಮಕೂರು ಹೈವೇ ರೋಡ್ ಮೇಲೆ ನಾನು ನೋಡಿದೆ ಸರ್. ಹೈವೇ ರೋಡ್ ಇಂದ ಲೆಫ್ಟ್ ಟರ್ನ್ ತಗೊಂಡು ಹುಣಸೆ ಮರಪಾಳ್ಯ ಕಡೆ ಬರ್ತಿದ್ದಾನೆ ಸರ್. ಹೌದಾ? ಹನ್ನೊಂದು ಜನದಲ್ಲಿ 10 ಜನ ಏನಾದ್ರು ಅದಕ್ಕೆ ಕಾರಣ ಯಾರು? ಇನ್ಯಾರು? ನಾವೇ. ಬ್ಲಡ್ ಕೊಡೋಕ್ಕೆ ಕಳಿಸಿದ್ದು ನಾವೇ ತಾನೇ. ಬ್ಲಡ್ ಕೊಟ್ಟವರು ಕಾಣಿಸಿಲ್ಲ ಅಂದ್ರೆ ಎಲ್ಲರಿಗೂ ನಮ್ಮೇಲೆ ಡೌಟ್ ಬರೋದು. ಹಲೋ ಸರ್, ನನ್ನ ಹೆಸರು ಪ್ರದೀಪ ಅಂತ. ಎ ಪಾಸಿಟಿವ್ ಬ್ಲಡ್ ಬೇಕು. ಬ್ಲಡ್ ಕೊಡಕ್ಕೆ ಯಾರನ್ನಾರು ಕಳಿಸ್ತೀರಾ ಸರ್? ನಂದು ಎ ಪಾಸಿಟಿವ್. ನಾನೇ ಬರ್ತಾ ಇದ್ದೀನಿ ರೀ ಬ್ಲಡ್ ಕೊಡೋದಕ್ಕೆ. ರಥ, ನಿನ್ಗೇನಾದ್ರು ತಲೆ ಕಟ್ಟಿದ್ಯಾ? ತಲೆ ಕೆಟ್ಟಿರೋ ನನ್ನ ಮಕ್ಳು ಹಿಡಿಯಕ್ಕೆ ಇದೊಂದೇ ಇರೋ ದಾರಿ. ಮರಣ ಮೃದಂಗ ನುಡಿಸುತ್ತ ಬಾರೋ, ರಂಗ ಸರಸೂಡುತ್ತ ಬಾರೋ, ಭೀಮರೂಪಧರ ಸುರ ಸಮಾರಿ ಅಂಜನಿ ಸುತ ಮಾರುತಿ ಬಾರೋ, ಮೃತ್ಯುಂಜಯನೇ ಜಾನಕಿ ಸುವರ ರಾಮನ ಭಟ್ಟನೆ ಲಲಿತ ಸಾರ. ಹೇ ಬಜರಂಗಿ ಹೇ ಬಜರಂಗಿ ಜಯ ಬಜರಂಗಿ ಜಯ ಬಜರಂಗಿ. ಲೇ ಶರಣ, ನಾನೇ ನಿನಗೆ ಫೋನ್ ಮಾಡೋಣ ಅಂತ ಇದ್ನೋ. ಸರಿ ಮಾಡು. ಹಾ, ರಥ ಫೋನ್ ಇಲ್ಲೇ ಬಿಟ್ಟೋದ್ನ. ಹಲೋ ಹಲೋ ರಥ, ನಾನ್ ವಿಜಿ. ವಿಜಿ, ಎಲ್ಲಿದೆಯಾ ನೀನು? ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ಅಯ್ಯೋ ಸೀನಾ, ಅದೆಲ್ಲ ಬಿಡು. ನನ್ ಯಾರೋ ಕಿಡ್ನಾಪ್ ಮಾಡಿದ್ರು. ಬಾಳ್ ಮನೆ ಕಡೆಯಿಂದ ಬರ್ತಿದ್ದೀನಿ. ರಥನ್ ಕರ್ಕೊಂಡು ನೀನ್ ಬೇಗ ಬಂದ್ಬಿಡು. ಆಯ್ತು ವಿಜಿ. ರಥ, 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 ನಿಲ್ಸೋ ಗಾಡಿನ. ರಥ, ನಿಲ್ಸೋ ಗಾಡಿನ. ಏಯ್, ಯಾಕೋ ಏನಾಯ್ತು ಹಿಂಗೋಡ್ ಬರ್ತಾ ಇದ್ಯಾ? ಏಯ್, ನಿನಗೆ ಕೇಳ್ತಾ ಇರೋದು. ಹೇ ರಥ, ನಿನ್ನೆ ರಾತ್ರಿ ಅಮ್ಮ ಹೇಳಿದ್ಲಲ್ಲ ಊಟಕ್ಕೆ ಕರ್ಕೊಂಡು ಬಾ ಅಂತ. ಬಾ ಊಟಕ್ಕೆ ಹೋಗೋಣ ಬಾ. ಊಟ ಅಂತ ಊಟ. ಮರು ನನ್ ಮಗ. ನಿಮಿಷ ಯಾಕೋ ಬಂದೇ ಇರು. ಅದಕ್ಕೆ ನಮ್ಮ ಅತ್ತೆ ಹೇಳಿದ್ದು ಚುಪ್ಲಿ ಕೈಗಾಕೋ ಕಾಲ್ಗಾಕೋಬೇಡ ಅಂತ. ಶ್ರೀರಾಮ ಕಾಪಾಡಪ್ಪ ಶ್ರೀರಾಮ. ವಿಜಿ ಕಾಲ್ಗೆಜ್ಜೆನಾ? ಏ ಶಂಕರ, ಬಾರೋ ಬೇಗ. ಏನೋ ಮಾಡ್ತಾ ಇದೀಯಾ? ಚಪ್ಲಿ ಬಿದ್ದೈತು ಕಣ. ಏಯ್, ಸ್ವಲ್ಪ ಇಳಿಯ. ಏನು ಹೇಳಕ್ ಬಂದೆ ಮರ್ತೋದೆ. ಏನು ನೆನಪಾಗ್ತಾ ಇಲ್ವಲ್ಲ?
ನೀನು ಬಸವಣ್ಣ ಏನು ಸರ್ ₹1 ದಾನ ಮಾಡಿ ಸರ್. ಏನೋ ಬೀದಿಯಲ್ಲಿ ಭಿಕ್ಷೆ ಬಿಡಕ್ ನಾಚಿಕಾಗಲ್ವಾ? ನೀವು ಕೊಡೋ ₹1 ನಾನು ಆಫೀಸ್ ಓಪನ್ ಮಾಡಕ್ಕಾಗುತ್ತಾ? ಸರ್ ಎಷ್ಟು ಬೇಕಾದ್ರೂ ಹೊಡೀರಿ ಸರ್, ಆದ್ರೆ ₹1 ಮಾತ್ರ ಬೇಕು ಸರ್. ನಾನು ನಮ್ಮ ಹುಡುಗಿಗೆ ಫೋನ್ ಕೊಡಿಸ್ಬೇಕು ಸರ್. ಫೋನ್? ವಿಜಯ್ ಫೋನ್ ಮಾಡ್ಬೇಕು. ಲೇ ಮಂಜ, ಏನಾಯ್ತು? ನಮ್ಮ ಅವರ ಮನೆ ಹೋಗಿದ್ದೆ, ಸಿಗಾಕೊಂಬಿಟ್ಟೆ, ಸರಿಯಾಗಿ ಹೊಡೆದ್ಬಿಟ್ರು. ನಿನ್ನೆ ಹೊಡೆದ್ನಾ? ಬಾರ ನಿಮ್ಮ ಅವನ ಹತ್ರ ನಾನು ಮಾತಾಡ್ತೀನಿ ಬಾರ. ತಗೊಂಡೋಗಿ ಗೋಡನಲ್ಲಿ ಬಿಸಾಕನ. ಎತ್ಕೊಳ್ಳೋ. ಮರಣ ಮೃದಂಗ ನುಡಿಸುತ್ತ ಬಾರೋ, ಧ್ರುವ ರಕ್ಕಸರ ಸೀಳುತ್ತ ಬಾರೋ, ಭೀಮರೂಪದರ ಸುರ ಸಂಹಾರಿ ಅಂಜನಿ ಸುತ ಮಾರುತಿ ಬಾರೋ, ಮೃತ್ಯುಂಜಯನೇ ಜಾನಕಿ ಕುವರ ರಾಮನ ಬಂಟನೆ ಲಲಿತಾ ಸಾರ, ಹೇ ಬಜರಂಗಿ ಜಯ ಬಜರಂಗಿ ಜಯ ಬಜರಂಗಿ. ಡಾಕ್ಟರ್, ವಿಜಿಗೆ ಹೇಗಿದೆ? ರಥ ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ರಕ್ತ ಹೆಪ್ಪುಗಟ್ಟಿದೆ. ಅರ್ಜೆಂಟಾಗಿ ಆಪರೇಷನ್ ಆಗಬೇಕು. ಅದಕ್ಕೆ ₹10 ಲಕ್ಷ ಖರ್ಚಾಗುತ್ತೆ. ಏರ್ಪಾಟ್ ಮಾಡಿಲ್ಲ ಅಂದ್ರೆ ಪ್ರಾಣಕ್ಕೆ ಅಪಾಯ ಇದೆ. ನೋಡಿ. 10 ಲಕ್ಷ ಎಲ್ಲಿಂದ ತರಬೇಕು? ಗೌಡ್ರೆ, ನಿಮ್ಮ ಹತ್ರ ಒಂದು ಸಹಾಯ ಕೇಳಕ್ ಬಂದಿದ್ದೀನಿ. ಹೇಳು ರಥ. ನನಗೆ ಇವತ್ತೇ 10 ಲಕ್ಷ ದುಡ್ಡು ಬೇಕಾಗಿತ್ತು. ಅಷ್ಟೊಂದು ಹಣ ಇವತ್ತೇ ಬೇಕಂದ್ರೆ ಕಷ್ಟ ಆಗುತ್ತೆ ರಥ. ಹಲೋ ಸರ್, ನಾನು ರಥ ಮಾತಾಡ್ತಾ ಇದ್ದೀನಿ. ಹೇ ರಥ, ಹೌ ಆರ್ ಯು ಮ್ಯಾನ್? ಸರ್, ಅದು ಏಕೆ, ಏನಾಯ್ತು? ಹೇ ಹೇ, ಡೋಂಟ್ ವರಿ. ನೀನೇನು ಯೋಚನೆ ಮಾಡಬೇಡ. ನಿನಗೆ ನಾನಿದ್ದೀನಿ ನೋಡು. ಇವತ್ತೇ ನೀನು ಬೆಂಗಳೂರಿಗೆ ಬಾ, ನಾನು ನಿಂಗೆ ದುಡ್ಡು ಕೊಡ್ತೀನಿ. ಓಕೆ? ಥ್ಯಾಂಕ್ ಯು ಸರ್. ನನಗೆ ಬ್ಲಡ್ ಬೇಕು ಅಂತ ಫೋನ್ ಮಾಡಿದ್ಯಾರು? ಸರ್ ಹೊರಗಡೆ ಇದ್ದಾರೆ. ನನಗೆ ಬ್ಲಡ್ ಬೇಕು ಅಂತ ಫೋನ್ ಮಾಡಿದ್ದು ನಾನೇ ಸರ್.
ಶಿವ, ನಾನು ಬೆಂಗಳೂರಿಗೆ ಹೋಗಿ ದುಡ್ಡು ತೊಗೊಂಬರ್ತೀನಿ. ವಿಜಿನ ಹುಷಾರಾಗಿ ನೋಡ್ಕೊ. ವಿಜಿ ಬದುಕಿದ್ರೆ ಮಾತ್ರನೇ ಅವನು ಯಾರು ಅಂತ ಗೊತ್ತಾಗೋದು. ಸರಿ ರಥ, ನಾನು ನೋಡ್ಕೊಳ್ತೀನಿ. ಇನ್ನು ಹುಷಾರಾಗಿ ಹೋಗ್ಬಾ. ರಥ, ನಾವ್ಯಾರಾದ್ರೂ ನಿನ್ ಜೊತೆ ಬರ್ತೀವೋ? ಯಾರು ಬೇಡ, ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ. ನೀವು ಇಲ್ಲಿದ್ದು ನೋಡ್ಕೊಳ್ಳಿ. ಒಳ್ಳೇದಾಗ್ಲಿ. ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಧನಲಕ್ಷ್ಮಿ, ಈಗ ನಿನ್ನನ್ನು ಡಾಕ್ಟ್ರಿಗೆ ಒಪ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಾಯ್ತು? ನನ್ ಮಗಿಗೆ ಬ್ರೈನ್ ಟ್ಯೂಮರ್ ಅಂತೆ ಕಣಪ್ಪ. ಬ್ರೈನ್ ಟ್ಯೂಮರ್ ಇದ್ರೆ ನೀವು ಸಾಯ್ಬೇಕಾ? ಬೇರೆ ದಾರಿ ಇಲ್ವಲ್ಲಪ್ಪ. ಒಂದು ವೇಳೆ ಆ ಮಗು ಬದುಕಿದ್ರೆ ಪ್ರತಿ ದಿನ ನಿಮ್ಮನ್ನ ನೆನೆಸ್ಕೊಂಡ್ ಸಾಯ್ತಾಳೆ. ಈ ಪ್ರಪಂಚದಲ್ಲಿ ಯಾವಾಗ ಏನಾದ್ರೂ ಆಗ್ಬೋದು. ಕೊನೆ ಉಸಿರಿರೋವರೆಗೂ ಹೋರಾಡಿ. ಹೋಗ್ತಾತ, ಹಾಸ್ಪಿಟಲ್ಗೆ ಹೋಗಿ, ಆ ದೇವ್ರಿದಾನೆ. ಆಯ್ತು ಕಣಪ್ಪ, ಬರ್ತೀನಿ ಮಗ, ಬರ್ತೀನಿ. ಸೀನಾ, ಶರಣ, ಶಂಕರ, ರತನ್ ಗೊತ್ತಿಲ್ಲಂಗೆ ಫಾಲೋ ಮಾಡಿ ಹೇಳ್ತೀನಿ. ಗೊತ್ತಾಗ್ದಂಗ? ಶಿವ, ಗೊತ್ತಾಗ್ದಂಗೆ ಯಾಕೆ? ಏಯ್, ಅವ್ನು ಬೇಡ ಅಂತ ಹೇಳಿದ್ಮೇಲೆ ಅವ್ನು ಹಿಂದೆ ಹೋದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಬ್ಲಡ್ ಕೊಟ್ಟವರೆಲ್ಲ ಒಬ್ಬೊಬ್ಬರೇ ಕಾಣೆ ಆಗ್ತಿದ್ದಾರೆ. ಈಗ ನಮ್ಮ ಪ್ರಧಾನ ಬ್ಲಡ್ ಕೊಟ್ಟಿದ್ದಾನೆ. ಇದರಿಂದ ಅವ್ನಿಗೇನಾದರೂ ತೊಂದರೆ ಆಗ್ಬೋದು. ಅದಕ್ಕೆ ಹೇಳ್ತಿರೋದು. ಅವ್ನು ಗೊತ್ತಿಲ್ಲಂಗೆ ಅವನ್ನ ಫಾಲೋ ಮಾಡಿ ಅಂತ. ನೀವಿಬ್ರು ಫಾಲೋ ಮಾಡಿ, ನಾನು ಇಲ್ಲೇ ಆಚೆ ಇರ್ತೀನಿ. ಸರಿ. ಏನ್ರೋ ಕಾಕಿ ಕಣ್ ತಪ್ಸಿ ನೀವು ಕ್ರೈಮ್ ಮಾಡಿಬಿಟ್ರೆ ದೊಡ್ಡ ಕಿಲಾಡಿಗಳು ಅಂತನಾ? ನೀವು ಕಿಲಾಡಿ ಆದ್ರೂ ಅಷ್ಟೇ, ಅನಾಡಿ ಆದ್ರೂ ಅಷ್ಟೇ. ನನ್ನ ಬಂದು ಗೊತ್ತಿರೋದು ಒಂದೇ, ಶೂಟ್. ಸರ್ ಹೇಳೋ, ಯಾಕೆ ಕೊಲೆಗಳು ಮಾಡಿದೆ? ಸರ್, ನೀವೇನ್ ಹೇಳ್ತಿದ್ದೀರ ನನ್ಗೆ ಅರ್ಥ ಆಗ್ತಿಲ್ಲ ಸರ್. ಯಾವ ಕೊಲೆ ಸರ್? ನೀನ್ ಮಾಡಿರೋ ಹಲ್ಕಾ ಕೆಲಸಕ್ಕೆ ಪೊಲೀಸ್ನವರು ಪ್ರೂಫ್ ಬೇರೆ ಕೊಡ್ಬೇಕಾ ನಿನ್ಗೆ? ನೀನು ಕೊಲೆ ಮಾಡಿ ಓಡೋಗ್ತಾ ಇರೋ ವಿಡಿಯೋ CCTV ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ. ಸರ್, ಆ ಕೊಲೆ ನಾನು ಮಾಡಿಲ್ಲ ಸರ್. ಅಲ್ಲೇನಾಯ್ತು ಅಂತಂದ್ರೆ, ಧನಲಕ್ಷ್ಮಿ, ಇಲ್ಲಿರೋದು ತುಂಬಾ ಡೇಂಜರು. ಯಾರೋ ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಓಡೋಣ, ಬೇಗ ಬಾ. ಅಲ್ಲಿ ನಡೆದಿದ್ದೆ ಇದು. ನೀನು ಹೇಳಿದ ಕತೆ ಚೆನ್ನಾಗಿದೆ. ಅದ್ರಲ್ಲಿ ನಿಮ್ ಪಾತ್ರ ಏನ್ರು? ಸರ್, ಇದು ನಮ್ದೇನು ಪಾತ್ರ ಇಲ್ಲ ಸರ್. ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಸರ್. ನಮ್ಮನ್ನ ಬಿಟ್ಬಿಡಿ ಸರ್. ನಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಹೊಡೆದ್ರಿ? ಸರ್, ನಾವು ಹೊಡೆದಿಲ್ಲ ಸರ್. ನಮ್ಗೇನು ಗೊತ್ತಿಲ್ಲ ಸರ್. ಅಮ್ಮ, ಅಯ್ಯೋ.
ಕೂತ್ಕೊಳ್ಳಿ. ಏಯ್, ಮಾಡ್ಬೇಡ ನನ್ನ ಮಾತು ಕೇಳು. ಏಯ್ ಬ್ಯಾಕ್ ಆಫ್ ಏಯ್ ನನ್ನ ಮಾತು ಕೇಳು. ಏಯ್ ನಮ್ಮಮ್ಮನ ಯಾಕೋ ಕೊಲೆ ಮಾಡಿದ್ದು? ಗುರು ನಾವಲ್ಲ ಗುರು. ಮಾಡ್ತಾರೆ ನೀವೇ ತಾನೆ? ನಿಜವಾಗ್ಲೂ ನಾವಲ್ಲ ಗುರು. ಹಾಕ್ಬಿಡ್ತೀನಿ ಹೇಳು. ಯಾರು ಮಾಡ್ಸಿದ್ದಾರೆ ಅಂತ ಗೊತ್ತಿಲ್ಲ ಗುರು. ಹೇಳ್ಬೇಡ. ನಮಗೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಗುರು. ಬಿಟ್ಬಿಡು. ಏಯ್ ಈ ಸಿಗರೆಟ್ ನಮ್ಮನೇಲಿ ಹೆಂಗ್ ಬಂತು? ಬಾಯಿ ಬಿಟ್ಟು ಬದುಕ್ತೀರಾ? ಸುಳ್ಳು ಹೇಳ್ಬಿಟ್ಟು ಸಾಯ್ತೀರಾ? ಹೇಳ್ರೋ. ಹೇಳ್ತೀನಿ ಗುರು, ಕೊಲೆ ಮಾಡಿದ್ದು ನಾವೇ, ಆದ್ರೆ ಕೊಲೆ ಮಾಡಿಸಿದ್ದು ನಮ್ಮ ಬಾಸು. ಯಾರೋ ನಿಮ್ ಬಾಸು? ಏನಿದು? ಸ್ವಾಮಿ, ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀನಿ. ಅದಕ್ಕೆ ಯಾವ್ದಾದ್ರೂ ಒಂದ್ ಒಳ್ಳೆ ಮುಹೂರ್ತ ಇದ್ರೆ ನೋಡಿ ಹೇಳಿ. जय आंजनेय जय आंजनेय ಅಮ್ಮ ಆ ಏನೋ ಏನಿದು? जय आंजनेय ಏ ರಥ, ಇಲ್ಲೋಡು, ಆಂಜನೇಯ ಸ್ವಾಮಿ ಇದ್ದಾರೆ. ಈ ಸರನ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ದಿನ ಆ ಭಗವಂತನಿಗೆ ಹಾಕ್ಬಿಡೋಣ. ಸರಿಮಾ, ಕುಡಿಲಿ ಒಂದು ನಿಮಿಷ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಚಂದ್ರ ಮಹರ್ಷಿಗಳ ಶಿಷ್ಯೆಯಾದ ಚಿತ್ರವಲ್ಲಿ ತನ್ನ ಗುರುಗಳ ಬಳಿಗೆ ಬಂದು, ಗುರುದೇವ, ಧರ್ಮೋ ರಕ್ಷತೆ ರಕ್ಷಿತಃ ಎಂಬುದರ ಅರ್ಥವೇನು ಎಂದು ಪ್ರಶ್ನಿಸುತ್ತಾಳೆ. ಮಗಳೇ, ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮವು ನಿನ್ನನ್ನು ರಕ್ಷಿಸುತ್ತದೆ ಎಂಬುದೇ ಅದರ ಅರ್ಥವೆಂದು ಹೇಳುತ್ತಾರೆ. ಕುತೂಹಲಗೊಂಡ ಚಿತ್ರವಲ್ಲಿ, ಗುರುದೇವ, ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಲೇಬೇಕು ಎನ್ನುತ್ತಾಳೆ. ಮಗಳೇ, ನೀನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಹೊರಡು ಎಂದು ಆಜ್ಞೆ ಮಾಡುತ್ತಾರೆ. ಅಲ್ಲಿಂದ ಹೊರಟ ಚಿತ್ರವಲ್ಲಿ ವಿಜಯರಥ ಸಾಮ್ರಾಜ್ಯವನ್ನು ತಲುಪುತ್ತಾಳೆ. ಆ ಸಾಮ್ರಾಜ್ಯದಲ್ಲಿರುವ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಸಾಮ್ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಪ್ರವಾಹದಂತೆ ಹರಿದು ಬರುತ್ತಿರುವುದನ್ನು ಕಂಡು ಆಶ್ಚರ್ಯಗೊಳ್ಳುತ್ತಾಳೆ. ನಂತರ ಅದಕ್ಕೆ ಕಾರಣ ಆಂಜನೇಯ ಸ್ವಾಮಿಯ ಕೊರಳಲ್ಲಿರುವ ಮಹಿಮಾನ್ವಿತ ಪದಕ ಎಂಬುದನ್ನು ತಿಳಿದುಕೊಳ್ಳುತ್ತಾಳೆ. ನಂತರ ಆಕೆ ವಿಜಯರಥ ಸಾಮ್ರಾಜ್ಯದ ಅಧಿಪತಿ ವಿಜಯರಥ ಸಾರಥಿಯನ್ನು ಭೇಟಿ ಮಾಡಿ, ಆ ಮಹಿಮಾನ್ವಿತ ಪದಕ ಯಾವುದು, ಅದು ನಿಮಗೆ ಹೇಗೆ ದೊರೆಯಿತು ಎಂದು ಪ್ರಶ್ನಿಸುತ್ತಾಳೆ. ಆಗ ವಿಜಯರಥ ಸಾರಥಿ ಆ ಪದಕದ ಹಿಂದಿರುವ ಕಥೆಯನ್ನು ವಿವರಿಸುತ್ತಾನೆ. ಒಂದು ದಿನ ನನ್ನ ತಾಯಿ ರಾಜಮಾತೆ ಅಶ್ವಿನಿ ದೇವಿಯ ಸ್ವಪ್ನದಲ್ಲಿ ಅಶರೀರವಾಣಿಯೊಂದು ಬಂದು, ಆಂಜನೇಯ ದೇವಾಲಯವನ್ನು ನಿರ್ಮಿಸು, ಅದರಿಂದಾಗಿ ವಿಜಯರಥ ಸಾಮ್ರಾಜ್ಯಕ್ಕೆ ಮಂಗಳವಾಗುತ್ತದೆ ಎಂದು ನುಡಿಯಿತು. ಆಗ ನನ್ನ ತಾಯಿ ಶ್ರದ್ಧಾ ಭಕ್ತಿಗಳಿಂದ ಅಷ್ಟ ಋಷಿಗಳನ್ನು ಸೇರಿಸಿ ಹೋಮ ಹವನಾದಿಗಳನ್ನು ಮಾಡಿಸಿ ಅವುಗಳ ಮಹಿಮೆಯಿಂದ ಒಂದು ಬಂಗಾರದ ಪದಕವನ್ನು ತಯಾರಿಸಿ ಅದನ್ನು ನಮ್ಮ ಸಾಮ್ರಾಜ್ಯಕ್ಕೆ ತರುವಾಗ ಚಿರಕಾಯನೆಂಬ ಪ್ರಳಯಾಂತಕ ಚೋರನೊಬ್ಬ ಅದನ್ನು ಅಪಹರಿಸಿ ಕಣ್ಮರೆಯಾದ. ನಂತರ ಆ ಚೋರ ಆ ಪದಕವನ್ನು ತನ್ನ ಸೋದರಿ ಹಾಗೂ ಭಾವನಿಗೆ ಕಾಣಿಕೆಯಾಗಿ ನೀಡಿದ. ಕೆಲವು ದಿನಗಳ ನಂತರ ಚಿರಕಾಯನ ಭಾವ ಬೆಳ್ಳಿಯ ರಥ ಖರೀದಿಸಲು ಸುಬ್ರಹ್ಮಣ್ಯನಿಗೆ ಪದಕವನ್ನು ನೀಡುತ್ತಾನೆ. ಅದೂವರೆಗೂ ಕಷ್ಟದಲ್ಲಿದ್ದ ಸುಬ್ರಹ್ಮಣ್ಯನಿಗೆ ಆ ಪದಕದ ಮಹಿಮೆಯಿಂದ ಅಷ್ಟ ಐಶ್ವರ್ಯಗಳು ದೊರಕಿದ ಸಂತೋಷದ ಸಮಯದಲ್ಲಿ ಚಂಡಶೇಷ ಎಂಬ ದಂಡುಕೋರ
ಸುಬ್ರಹ್ಮಣ್ಯನ ಮಗನನ್ನು ಬಂಧಿಸಿ ಆ ಪದಕವನ್ನು ಪಡೆಯುತ್ತಾನೆ. ಚಂಡಶೇಷ ಪ್ರಯಾಣಿಸುತ್ತಿರುವಾಗ ಬೆಟ್ಟದಿಂದ ಬಿದ್ದು ಮರಣಗೊಳ್ಳುತ್ತಾನೆ. ಅದೇ ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದ ಕಣ್ವ ಋಷಿಗಳ ಶಿಷ್ಯರಾದ ವೀರಭದ್ರನಿಗೆ ಈ ಪದಕವು ದೊರೆಯುತ್ತದೆ. ಅದನ್ನು ಅವನು ತನ್ನ ಗುರುಗಳಾದ ಕಣ್ವ ಋಷಿಗೆ ನೀಡುತ್ತಾನೆ. ಆ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಹೆಸರು ತಿಳಿಯದ ಭಯಂಕರ ವ್ಯಾಧಿಯೊಂದು ಹರಡಿ ಪ್ರಜೆಗಳೆಲ್ಲರೂ ಸಾವನ್ನಪ್ಪುತ್ತಿದ್ದರು. ಅಂಥ ಸಂದರ್ಭದಲ್ಲಿ ಕಣ್ವ ಮಹರ್ಷಿಗಳು ನಮ್ಮ ಆಸ್ಥಾನಕ್ಕೆ ಬಂದು ಆ ಮಹಿಮಾನ್ವಿತ ಪದಕವನ್ನು ನೀಡಿ ಸಾಮ್ರಾಜ್ಯದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ನಿರ್ಮಿಸಿ ಪದಕವನ್ನು ಸ್ವಾಮಿಯ ಕೊರಳಿಗೆ ಅರ್ಪಿಸು, ಎಲ್ಲವೂ ಶುಭವಾಗುತ್ತದೆ ಎಂದು ತಿಳಿಸಿದರು. ಅದನ್ನು ನಾನು ಕಾರ್ಯರೂಪಕ್ಕೆ ತಂದೆ. ಆಗ ಚಿತ್ರವಲ್ಲಿಗೆ ಧರ್ಮೋ ರಕ್ಷತಿ ರಕ್ಷಿತಃ ಎಂದರೆ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಎಂಬುದರ ಅರ್ಥ ತಿಳಿದು ಸಂತೋಷದಿಂದ ತನ್ನ ಗುರುಗಳಿಗೆ ವಂದಿಸುತ್ತಾಳೆ. ಇದು ನಡೆದ ಕೆಲವು ವರ್ಷಗಳಲ್ಲಿ ದೇವಾಲಯವು ಭಯಂಕರ ಪ್ರಳಯಕ್ಕೆ ಸಿಲುಕಿ ನಾಶವಾಗುತ್ತದೆ. ಅಂದಿನಿಂದ ಇಂದಿನವರೆಗೂ ಆ ಪದಕ ಏನಾಯಿತು ಎಂಬುದು ನಿಗೂಢ. ಹಲೋ ಸರ್, ಇಲ್ಲೇ ನಿಮ್ ರಿಸರ್ಚ್ ಶುರು ಮಾಡ್ಬಿಡಿ. ಆ ಲಾಕೆಟ್ನ ಅಮ್ಮನಿಗೆ ಕೊಡಿ, ಪ್ರತಿಷ್ಠಾಪನೆ ದಿನ ವಿಗ್ರಹಕ್ಕೆ ಹಾಕ್ಲಿ. ಏಯ್ ರಥ, ಇದು ತುಂಬಾ ಪುರಾತನವಾದದ್ದು, ಹಾಗೆಲ್ಲ ಸ್ವಂತಕ್ಕೆಲ್ಲ ಬೆಳೆಸ್ಕೊಳ್ಳೋಗಿಲ್ಲ. ಇದನ್ನ ಪುರಾತತ್ವ ಇಲಾಖೆಗೆ ಕೊಡಬೇಕು, ಇಲ್ಲ ಅಂದ್ರೆ ಕಾನೂನಿಗೆ ವಿರುದ್ಧ ಆಗುತ್ತೆ. ಅಮ್ಮ, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬಿಡಿ, ನಾನು ನೋಡ್ಕೋತೀನಿ, ನೀವು ಕೆಲಸ ನೋಡ್ಕೊಳ್ಳಿ. ಸರಿ, ನಡೀರಪ್ಪ, ನಡೀರಿ, ಕೆಲಸ ನೋಡಿ. ಈ ಲಾಕೆಟ್ಟು ಕೋಟಿ ಬಾಳುತ್ತೆ. ನೀನೊಪ್ಪೋದಾದ್ರೆ ಇಬ್ರಿಗೂ 50-50. ನಾನೇನ್ ಮಾಡ್ಬೇಕು? ಬ್ಲಡ್ ಕೊಡೋಕ್ಕೆ ಅಂತೇಳಿ ನಿನ್ನ ಹತ್ರ ಒಬ್ಬೊಬ್ಬರನ್ನ ಹಾಸ್ಪಿಟ್ಲಿಗೆ ಕಳಿಸ್ತೀನಿ. ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ತೀಯೋ ನರ್ಕಕ್ಕೆ ಕಳಿಸ್ತೀಯೋ ನಿನಗೆ ಬಿಟ್ಟಿದ್ದು. ಆ ಲಾಕೆಟ್ ಬಗ್ಗೆ ಗೊತ್ತಿರೋರಿಂದ ಮುಂದೆ ಒಂದಿನ ತೊಂದರೆ ಆಗ್ಬೋದು ಅಂತ ಬ್ಲಡ್ ಕೊಡ್ಸೋ ನೆಪದಲ್ಲಿ ಪ್ಲಾನ್ ಮಾಡಿ ಒಬ್ಬೊಬ್ಬರನ್ನು ಸಾಯ್ತಾ ಬಂದ್ವಿ. ನೀನಿಲ್ದೇ ಇರೋ ಟೈಮಲ್ಲಿ ನಿಮ್ಮ ಮನೆಗೂ ನುಗ್ಗಿದ್ವಿ. ಯಾರು ನೀವೆಲ್ಲ? ಯಾರು? ತೋಟದಲ್ಲಿ ನಾವು ಒಬ್ಬರನ್ನ ಕೊಲೆ ಮಾಡ್ತಾ ಇರ್ಬೇಕಾದ್ರೆ ವಿಜಯ ನಮ್ಮನ್ನ ನೋಡ್ಬಿಟ್ಲು. ನಾವು ಭಯದಿಂದ ಅವಳನ್ನ ಹಟ್ಟಿಸ್ಕೊಂಡು ಬಿಡೋದು. ವಿಜಯ, ಯಾಕೆ, ಏನಾಯ್ತು? ಶಿವ, ಇವ್ರು ಯಾರನ್ನು ಸಾಯಿಸ್ತಿದ್ರು. ಹೌದಾ? ಶಿವ, ನಾನು ನೋಡ್ದೆ. ನೋಡ್ದ? ಇವಳನ್ನು ಸಾಯಿಸ್ಬಿಡಿ. ಓಕೆ ಬಾಸ್. ಏನ್ ಮಧು, ಏನಾಯ್ತು? ಬಾಸ್, ವಿಜಯ ನನ್ನ ಕೈಯಿಂದ ತಪ್ಪಿಸ್ಕೊಂಡು ರತನ್ ಕೈಗೆ ಸಿಕ್ಬಿಟ್ಟಿದ್ದಾಳೆ. ಅವಳು ಬದುಕಿದ್ರೆ ನೀವಿಬ್ರು ಸಾಯ್ತೀರಾ?
ಇನ್ನೊಂದೇ ಒಂದು ಚಾನ್ಸ್ ಕೊಡಿ, ಹೇಗಾದ್ರೂ ಹಿಡಿತೀವಿ. ಚಾನ್ಸ್ ಕೊಡ್ಬೇಕಾಗಿದ್ದು ನಿಮ್ಗಲ್ಲ. ಹೇಳ್ ಶಿವ. ರಥ ವಿಜಿನ್ ಕರ್ಕೊಂಡು ಹಾಸ್ಪಿಟಲ್ ಬರ್ತಾ ಇದ್ದಾನೆ. ಅವಳು ಬದುಕಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ. ಹತ್ತು ಕೊಲೆ, 1 ಕೋಟಿ ಬೆಲೆ ಬಾಳೋ ಆ ಲಾಕೆಟ್ಟು, 2 ಈ ಜಾಕಿ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ. ಏಯ್ ಯಾರೋ ನೀನು? ಏಯ್ ಕೂಲ್ ಶಿವ ಕೂಲ್. ಲೊಕೇಶನ್ ಶೇರ್ ಮಾಡ್ತೀನಿ, ಆ ಲಾಕೆಟ್ ಕೊಟ್ಟು ಕಳಿಸು. ಏಯ್ 10 ಕೊಲೆ ಮಾಡಿದವನ್ಗೆ 1 ಕೊಲೆ ಮಾಡೋದು ದೊಡ್ಡ ವಿಚಾರ ಅಲ್ಲ. ಕೀಪ್ ಇಟ್ ಅಪ್. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾವಿಬ್ರು ಆದಷ್ಟು ಬೇಗ ಪೊಲೀಸ್ ಸ್ಟೇಷನ್ ಮೀಟ್ ಮಾಡೋಣ. ಏಯ್ ಸರಿ, ನಿಂಗೆ ನಾವು ಲಾಕೆಟ್ ತಾನೇ ಬೇಕು, ನಾನು ಕಳ್ಸ್ಕೊಡ್ತೀನಿ. ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ. ಐ ಲವ್ ಯು ಶಿವ. ನಿನ್ಗೆ ಒಳ್ಳೆ ಟೈಮ್ ಸೆನ್ಸ್ ಇದೆ. ತುಮಕೂರು ಹೈವೇಲಿರೋ ಬಂಗ್ಲೆಯಲ್ಲಿ ಇರ್ತೀನಿ, ಬೇಗ ಕಳಿಸು. ಬ್ಯಾಂಕಾಕ್ ಹೋಗ್ಬೇಕು. ಓಕೆ ತಗೋ ಮೆಮೊರಿ ಕಾರ್ಡ್. ನಡಿ ಅದು ಈ ಕಡೆ ಹೋಗೋಣ. ಬಿಡ, CC ಕ್ಯಾಮ್ರಾ ಇದೆ ನೋಡಲಿ. ನಡಿ. ರಥ ಏನೋ ಇದೆಲ್ಲ? ನೀವೇನ್ರೋ ಇಲ್ಲಿ? ಶಿವ ಕಳಿಸಿದ್ದು ನಮ್ಮನ್ನ. ಶಿವ ಡಾಕ್ಟರ್. ಶಿವ, ಅವಳು ಜ್ಞಾನ ಬರ್ತಾ ಇದೆ, ಕಾಲು ಹಿಡ್ಕೋ. ಸರಿ ಸರಿ. ಶಿವ ಹೊಡೆದಾಕೋದನ್ನ ನೋಡ್ಕೋತೀನಿ. ನೋಡು ನೋಡು ನೋಡು. ವಿಜಯ್ ಹೊಡೆದಾಕೋದನ್ನ.
ಅಳ್ಬೇಡ, ಸುಮ್ಮನಿರು. ಐ ಆಮ್ ಸಾರಿ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಕಾನೂನು ಕಾಪಾಡೋದು ಕಾಕಿ ಹಾಕಿರೋ ಪ್ರತಿಯೊಬ್ಬರು ಕರ್ತವ್ಯ, ಆದರೆ ಧರ್ಮನ ಕಾಪಾಡೋದು ಪ್ರತಿಯೊಬ್ಬ ಕಾಮನ್ ಮ್ಯಾನ್ ಕರ್ತವ್ಯ. ವೆರಿ ಗುಡ್ ರಥ. ನಿನ್ ಥರ ಆಲೋಚನೆ ಮಾಡಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಅಗೇನ್. ರೀ, ಎಲ್ರೂ ಅರೆಸ್ಟ್ ಮಾಡ್ರಿ. ಓಕೆ ಸರ್. ದಳ ನಡಿ. ಸರ್, ಒಂದು ನಿಮಿಷ. ಸರ್, ತಗೊಳ್ಳಿ ಸರ್ ಲಾಕೆಟ್ಟು, ಇದರಲ್ಲೇ ಮೆಮೊರಿ ಕಾರ್ಡ್ ಇದೆ. ಓಕೆ ಮಿಸ್ಟರ್ ರಥ. ಸರ್, ಕರ್ಕೊಂಡೋಗಿ ಸರ್, ಇಂಥವರಿಂದ ಫ್ರೆಂಡ್ಶಿಪ್ಗೆ ಅವಮಾನ. ಏಯ್ ನಡಿಯಾ. ಹಾಕ್ರಿ ಒಳಗೆ, ಹಾಕ್ರಿ. ಬರಲೇ. ತಾತ, 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 ಏನಾಯ್ತು ನಿಮಗೆ? ನನ್ನ ಕಂದನಿಗೆ ಬ್ರೈನ್ ಟ್ಯೂಮರ್ ಅಂತೆ. ತಾತ, ನಿಮಗೆ ನಾನು ಸಹಾಯ ಮಾಡ್ತೀನಿ, ಬನ್ನಿ. ಸರಿ ಕಣಪ್ಪ. ನಿಧಾನ ತಾತ. ಲಕ್ಷ್ಮವ್ವ, ನಮ್ಮವ್ವ ಲಕ್ಷ್ಮವ್ವ.